ಅವರನ್ನು ನೆನಪಿಸಿಕೊಳ್ಳುವುದಿಲ್ಲ. ಆಚಾರ್ಯ ಮಧ್ವರು ಮಾಘಶುದ್ಧ ನವಮ್ಯಾಂ ಬದರೀಯರು. ಅವರು ದೇಹತ್ಯಾಗ ಮಾಡಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ಳದೆ ಬದಲಿಗೆ ಹೋಗಿ ಮಾಘಶುದ್ಧ ತಿಂಗಳಾರ್ಧೆ ಮಾಘಶುದ್ಧ ನವಮ್ಯಾಂ ಬದಲಿಗೆ ಹೋಗಿ ವೇದವ್ಯಾಸ ಆಶ್ರಮದಲ್ಲಿ ಕೂತು ಅದು ಮಧ್ವನವಮಿ ತಾಯಿ. ಮತ್ತೆ ಭೀಷ್ಮಾಷ್ಟಮಿ ಕೂಡ ನಾವು, ಯಾಕೆಂದರೆ ತ್ರಿವಿಕ್ರಮ ಪಂಡಿತರು ಆಚಾರ್ಯರಿಗೆ ಅತ್ಯಂತ ಪ್ರೀತಿ ಪಾತ್ರರಾದ ಶಿಷ್ಯ. ಎಷ್ಟು ಪ್ರೀತಿ ಅಂದರೆ ಆಚಾರ್ಯರಿಗೆ, ಅವರು ಸ್ವತಃ ತಾನು ಬರೆದ ಭಾಷ್ಯಕ್ಕೆ ಅನೇಕ ಮಂದಿ ಸನ್ಯಾಸಿ ಶಿಷ್ಯರಿದ್ದರು. ಅವರಿಗೆ ಯಾವ ಸನ್ಯಾಸಿ ಶಿಷ್ಯರ ಬಳಿಯೂ ಕೂಡ ವ್ಯಾಖ್ಯಾನ ಬರೆಯಲಿಕ್ಕೆ ಹೇಳಿದ್ದಾರೆ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆಯಲಿಕ್ಕೆ ಹೇಳಿದ್ದು ತ್ರಿವಿಕ್ರಮ ಪಂಡಿತರು. ಅಂದರೆ ಎಂಥ ಒಂದು ಅವರ ಮೇಲೆ ಅನುಗ್ರಹ, ಅವರ ಮೇಲೆ ಇರ್ತಕ್ಕ ಆಚಾರ್ಯರಿಗೆ ಇರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಅದ್ಭುತ. ಅದನ್ನು ತ್ರಿವಿಕ್ರಮ ಪಂಡಿತರೇ ಹೇಳ್ತಾರೆ, ಆಜ್ಞಾಬಲಾದ ಕೃಷಿ ಏಷತೇಷಾಂ. ನಾನು ಸೋಮಾರಿ ಇಲ್ಲ, ಅವ್ರು ಹೇಳಿಕೊಳ್ಳೋದು ನಾನು ಸೋಮಾರಿ, ಆದರೆ ನನ್ನ ಸೋಮಾರಿ ತಂದ ಚಳಿ ಬಿಡಿಸಿದ್ರು ಆಚಾರ್ಯರು. ಆಚಾರ್ಯ ಆಜ್ಞೆ ಮಾಡಿದ್ರು ಬರೀ ಅಂತ, ಅದಕ್ಕೋಸ್ಕರ ಬರೀತಾರೆ. ಆಮೇಲೆ ಪುನಃ ಹೇಳ್ತಾರೆ, ಆಚಾರ್ಯ ಬರೀ ಅಂತ ಹೇಳಿದ್ರು, ನನಗೇನಿದೆ ಅದಕ್ಕೆ ವ್ಯಾಖ್ಯಾನ ಬರೆಯುವ ಶಕ್ತಿ ಇಲ್ಲದೆ ಇದ್ದರೆ ಅವರು ಬರೀ ಜನರು ಬರೆಸ್ತಾರೆ. ಆ ಧ್ಯೇಯಕ್ಕೆ ಬರೀತಿದ್ದಾರೆ. ಆಮೇಲೆ ಬರೀದೆ ನಾವ್ಯಗ್ರಹೀಶ ಮನಸಃ ಪ್ರತಿಭಾಷ್ಯ ಮೇಷ. ಆಚಾರ್ಯನ ಒಂದೊಂದು ಮಾತು ಸಹಸ್ರಾರ್ಥಸ್ಯ ಭಾಷ್ಯಸ್ಯ, ಅವ್ರು ಹೇಳ್ತಾರೆ ಒಂದೊಂದು ಮಾತಿಗೆ ಸಾವಿರ ಅರ್ಥಗಳು ಹೊಡೆಯುತ್ತಾರೆ. ಎಲ್ಲೋ ಲೇಷಿತ ಒಂದೊಂದು ಕಡೆ ನಾನು ಬರೆದಿದ್ದೇನೆ, ಪೂರ್ತಿ ವಿವರ ನಾನು ಬರೆಯಲಿಲ್ಲ. ನಾನು ಅಲಸ ಅಷ್ಟು ಆದ್ಮೇಲೂ ನನ್ನ ಸೋಮಾರಿತನ ಬಿಡಲಿಲ್ಲ. ವಿಸ್ತಾರವಾಗಿ ಬರೀಬೇಕಿತ್ತು, ನಾನು ಬರೀಲಿಲ್ಲ. ಅಲ್ಲಲ್ಲಿ ಆಚಾರ್ಯ ಮಾತ್ರ ಚಮತ್ಕಾರವನ್ನು ತೋರಿಸಿದ್ದೇನೆ ಅಷ್ಟೇ. ಹಾಗೆ ಆಚಾರ್ಯನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಗ್ರಂಥಕಾರರು, ಅತ್ಯಂತ ಪ್ರೀತಿಪಾತ್ರವಾದ ಗ್ರಂಥ ತತ್ವಪದಿ. ಒಂದು ದುಃಖದ ಸಂಗತಿ ಅಂದರೆ, ಯಾವುದನ್ನು ಆಚಾರ್ಯರು ಪ್ರೀತಿಯಿಂದ ಬರೆಸಿದರೋ ಆ ಗ್ರಂಥವನ್ನು ಇವರು ಯಾರೂ ಅಧ್ಯಯನ ಮಾಡ್ತಾ ಇಲ್ಲ. ನಾಚಿಕೆ ಪಡಬೇಕಾದ ಸಂಗತಿ ಇದು. ಮಾಧ್ವರು ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಗ್ರಂಥವನ್ನು ಒಬ್ಬ ಮಾಧ್ವರು ಓದ್ತಾ ಇಲ್ಲ, ಅಧ್ಯಯನ ಪರಂಪರೆಯಲ್ಲೇ ಇಲ್ಲ. ನಾನು ಅನೇಕ ಮಂದಿ ಚಿಕ್ಕ ಸನ್ಯಾಸಿಗಳಿಗೆ, ದೊಡ್ಡವರಿಗೆ ನಾವು ಹೇಳಲಿಕ್ಕೆ ಆಗಲ್ಲ, ಸಣ್ಣ ವಯಸ್ಸಿನ ಸನ್ಯಾಸಿಗಳಿಗೆಲ್ಲ ಹೇಳಿದೆ, ನೀವು ತತ್ವಪ್ರದೀಪ ಸಹಿತವಾಗಿ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡಿ, ಅಂದರೆ ಆಚಾರ್ಯರಿಗೆ ಸಂತೋಷ ಆಗುತ್ತೆ. ಅದಕ್ಕೆ ಅವರು ಒಂದು ಮಾತು ಹೇಳಿದರು, ಅದು ವ್ಯಾಖ್ಯಾನ ಇಲ್ಲ, ಅದು ವ್ಯಾಖ್ಯಾನ ಯಾರು ವ್ಯಾಖ್ಯಾನ ಬರೆದಿಲ್ಲ, ನಮಗೆ ಅದು ವ್ಯಾಖ್ಯಾನ ಇಲ್ಲದೆ ಪಾಠ ಹೇಳಲಿಕ್ಕೆ ಅರ್ಥ ಆಗಲ್ಲ, ನೀವು ವ್ಯಾಖ್ಯಾನ ಬರೀರಿ, ನಾವು ಪಾಠ ಹೇಳ್ತೇವೆ. ನಾನು ಅವರು ಆ ಮಾತನ್ನು ಸೀರಿಯಸ್ ಆಗಿ ತಗೊಂಡು ನಾನು ಅದನ್ನು ವ್ಯಾಖ್ಯಾನ ಬರೀಲಿಕ್ಕೆ ಪ್ರಾರಂಭ ಮಾಡಿ ನೋಡಲಿಕ್ಕೆ, ವ್ಯಾಖ್ಯಾನ ಪ್ರಕಟ ಆದಮೇಲೆ ಅದು ಯಾರಾದ್ರೂ ಪಾಠ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದು ಇನ್ನೊಂದು ಋಣ ಇದೆ ನನಗೆ. ನಮ್ಮ ಹರಿದಾಸರತ್ನ ಗೋಪಾಲದಾಸರು ಅವರು ಮಧ್ವ ವಿಜಯಕ್ಕೆ ನಾನು ಬರೆದಿರ್ತಕ್ಕಂಥ ವ್ಯಾಖ್ಯಾನವನ್ನು ಪೂರ್ತಿ ತರಿಸಿಕೊಂಡು ಓದಿದ್ದು. ನನಗೆ ಒಂದು ಫೋನ್ ಮಾಡಿ ಒಂದು ಮಾತು ಹೇಳಿದ್ರು, ನನಗೆ ಒಂದು ಆಸೆ ಇದೆ, ನೀವು ಮಾಡಬೇಕು, ತತ್ವಪ್ರದೀಪಕ್ಕೆ ನೀವು ಸಂಸ್ಕೃತದಲ್ಲಿ ಒಂದು ಟೀಕೆ ಬರೀಬೇಕು, ನನ್ನ ಆಸೆ ಬರೀತೇನೆ, ಆಸೆ ಖಂಡಿತವಾಗಿ ಬರೀತೀನಿ ಅಂದರೆ. ನನಗೊಂದು ಯಾವಾಗ ನಾನು ಸತ್ತ ಮೇಲಲ್ಲ, ನಾನು ಬದುಕಿದ್ದಾಗ ಬರೀಬೇಕು, ನಾನು ನೋಡಿ ಸಾಯಬೇಕು, ಅದು ಒಂದು ಆಗಲಿಲ್ಲ. ಆದರೆ ಬರೀಲಿಕ್ಕೆ ಶುರು ಮಾಡಿದೆ. 5 ಅಧಿಕರಣಗಳಿಗೆ ಬರೆದಾಗಿದೆ ಸಂಚಾರಿಕರಲ್ಲಿ. ಆಮೇಲೆ ಬೇರೆ ಯಾವುದೋ ಪುಸ್ತಕಗಳ ಒತ್ತಡದಲ್ಲಿ ಸ್ವಲ್ಪ ನಿಧಾನವಾಗಿದೆ. ಅದರಲ್ಲಿ ನಾನು ಒಂದು ಮಾತನ್ನು ಬರೆದಿದ್ದೇನೆ. ಯಾಕೆಂದರೆ ನನ್ನ ನೋವನ್ನು ಏನ ಅಧೀತೇನ ಮಾಧ್ವೋ ಭವತಿ. ಮಾಧ್ವ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ತತ್ವಪದಿಗೆ ಓದಬೇಕು. ತತ್ವಪದಿಗೆ ಓದಿಲ್ಲ ಅಂದರೆ ಅವನು ಮಾಧ್ವನೇ ಅಲ್ಲ. ಅಂಥ ಒಂದು ಅದ್ಭುತ ಗ್ರಂಥವನ್ನು ಓದದೇ ನಾವು ಮಾತನ್ನು ತಿಳ್ಕೊಳ್ತಾ ಇದ್ದೇವೆ, ನಾಚಿಕೋಬೇಕು.
ಇದು ಇಷ್ಟು ವಿಷಯ ಹೇಳಿದರೆ ಮಾಧ್ವ ಪರಂಪರೆಯಲ್ಲಿ ಆಚಾರ್ಯನಿಗೆ ಅತ್ಯಂತ ಪ್ರಿಯರಾದ ಭೀಷ್ಮಾಚಾರ್ಯರು ತಿಳ್ಕೊಬಂದಿದ್ದಾರೆ. ಹಾಗಾಗಿ ಭೀಷ್ಮಾಷ್ಟಮಿ ನನಗೆ ತ್ರಿವಿಕ್ರಮರ ಅಷ್ಟಮಿ, ತ್ರಿವಿಕ್ರಮಾಚಾರ್ಯರ ಸ್ಮರಣೆಗೆ ಆ ದಿನ. ಮತ್ತು ಅದಕ್ಕಿಂತ ಮೊದಲು ನಾರಾಯಣ ಪಂಡಿತರು ಅವರು ಆಚಾರ್ಯರ ಜೀವನ ಚರಿತ್ರೆ ಬೆಳಕು ಬಿದ್ದಿದ ಸೂರ್ಯ, ಅದನ್ನು ರಥಸಪ್ತಮಿ ನಾರಾಯಣ ಪಂಡಿತರ ದಿನ. ಹಾಗೆ ಈ 3 ದಿವಸ ನಮಗೆ ನಮ್ಮ ಪರಂಪರೆಯ ಮಹಾನ್ ವ್ಯಕ್ತಿಗಳು ಆಚಾರ್ಯರ ಹಾಗೂ ಆಯ್ತು. ಅದರ ನಂತರ ತಿರುಕೋ ಪಂಡಿತರು ಸರಿ ಆ ಮನೆತನದವರು ಕೊಟ್ಟಷ್ಟು ಕೊಡುಗೆಯನ್ನು, ತಿರುಕೋ ಪಂಡಿತರು ಮತ್ತು ನಾರಾಯಣ ಪಂಡಿತರು ಕೊಟ್ಟಷ್ಟು ಕೊಡುಗೆಯನ್ನು ಯಾರೂ ಕೊಟ್ಟಿಲ್ಲ. ಆಚಾರ್ಯರಿಗೆ ಅವರ ಸೇವೆ ಅನುಪಮವಾದ 3 ತಲೆಮಾರು ಸೇವೆ ಆಯಿತು. ತಿರುಕೋ ಪಂಡಿತರು ಗ್ರಂಥಗಳ ರಚನೆ ಮಾಡಿದರು, ತಿರುಕೋ ಪಂಡಿತರ ತಮ್ಮ ಗ್ರಂಥಗಳ ರಚನೆ ಮಾಡಿದರು, 1 ತಲೆಮಾರು ಆಯಿತು. ಅಲ್ಲಿನ ನಾರಾಯಣ ಪಂಡಿತರು ತುಂಬ ಗ್ರಂಥಗಳನ್ನು ಬರೆದರು, ಆಚಾರ್ಯರ ಜೀವನ ಚರಿತ್ರೆಯನ್ನು ದಾಖಲೆ ಮಾಡಿದರು. ನಾರಾಯಣ ಪಂಡಿತರ ಅಣ್ಣ ಸ್ತೋತ್ರ ಬರೆದಿದ್ದಾರೆ, ಬಾಳೆಕಿಯನ್ನು ಬರೀಲಿ, ಅದು 1 ತಲೆಮಾರ. ನಾರಾಯಣ ಪಂಡಿತಾಚಾರ್ಯ ಮಕ್ಕಳು ವಾಮನ ಪಂಡಿತಾಚಾರ್ಯ ಅವರು ಉಪನಿಷತ್ತುಗಳಿಗೆ ವ್ಯಾಖ್ಯಾನ. ಅಂದರೆ 3 ತಲೆಮಾರಿನಲ್ಲಿ ನಿರಂತರವಾಗಿ ಆಚಾರ್ಯರ ಸೇವೆ ನಡೆದಂತಹ ಒಂದು ಮನೆತನ ಅಂಥದ್ದೇನೋ ನನಗೆ ಸಿಗೋದೇ ಜಾಸ್ತಿ. ಹಾಗಾಗಿ ನಾವು ಆ 3 ದಿವಸಗಳನ್ನು, ಇವತ್ತು ನಾರಾಯಣ ಪಂಡಿತರ ದಿನ, ನಾಳೆ ಭೀಷ್ಮ ತ್ರಿವಿಕ್ರಮ ಪಂಡಿತರ ದಿನ, ನಾಡಿದ್ದು ಆಚಾರ್ಯರ ಜಗದ್ಗುರು ಆಚಾರ್ಯ ಮತ್ತು ಬದಲಿಗೆ ತೆರಳಿದ ದಿನ. ಆಕಸ್ಮಿಕವಾಗಿ ಯೋಜನೆ ಮಾಡಿಯಲ್ಲ, ಯಾಕೆಂದ್ರೆ ನಿನ್ನೆ ತನಕ ಗೋಕುಲೇಶ್ವರ ಕಾರ್ಯಕ್ರಮ ಸಪ್ತಮಿಗೆ ಇಲ್ಲಿ ಶುರು ಮಾಡಬೇಕು ಅಂತಲ್ಲ, ಅವರು ಡೇಟ್ ಕೊಟ್ಟದ್ದು ಮುಗಿ ಸಪ್ತಮಿಯಲ್ಲಿ ಶುರುವಾಯಿತು. ಇದು ನಾವು ಲೆಕ್ಕಾಚಾರ ಮಾಡಿ ಶುರು ಮಾಡಿದ್ದಲ್ಲ, ಅಕಸ್ಮಾತ್ತಾಗಿ ರಥಸಪ್ತಮಿಯಿಂದ ಇಲ್ಲಿ ಆಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂತು. ಹಾಗಾಗಿ ನಾವು ಈ 3 ದಿವಸಗಳನ್ನು ಮೊದಲು ನಾರಾಯಣ ಪಂಡಿತರ ನೆನಪಿಗಾಗಿ, ತ್ರಿವಿಕ್ರಮ ಪಂಡಿತರ ನೆನಪಿಗಾಗಿ, ಕೊನೆಯಾಗಿ ಆಚಾರ್ಯ ಮಧ್ವರ ಸ್ಮರಣೆಗಾಗಿ, ನಮ್ಮ ಧನ್ಯತೆಗಾಗಿ ಈ 3 ದಿವಸಗಳ ಚಿಂತನವನ್ನು ಅರ್ಪಣೆ ಮಾಡೋಣ. ಆಚಾರ್ಯ ಮಧ್ವರ ಬಗ್ಗೆ, ಆಚಾರ್ಯರೇ ತನ್ನ ಸ್ವರೂಪದ ಬಗ್ಗೆ ಒಂದು ವಿಶೇಷ ಏನು ಅಂದರೆ, ಪ್ರಾಯ ನಮ್ಮಲ್ಲಿ ಯಾವ ಗ್ರಂಥಕಾರರು ಕೃಷ್ಣ ಒಬ್ಬ ಬಿಟ್ಟರೆ ಸಂಸ್ಕೃತದಲ್ಲಿ ಯಾರೂ ಕೂಡ ತನ್ನ ಸ್ವರೂಪವನ್ನು ತಾನೇ ಹೇಳಿಕೊಂಡದ್ದು ಪ್ರಾಯ ಎಲ್ಲ ಒಂದೆರಡು ಸಣ್ಣ ಪುಟ್ಟ ಉಲ್ಲೇಖಗಳು ಸಿಗ್ತವೆ. ಅದು ಎಷ್ಟರ ಮಟ್ಟಿಗೆ ಗ್ರಾಹ್ಯ ಓದ್ಬೇಲೆ ಖಚಿತವಾಗಿ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ, ಎಲ್ಲರ ಒಳಗೆ ಅಂತರ್ಯಾಗಿರುವವನು ನಾನೇ ಅಂತ ಘೋಷಣೆ ಮಾಡಿದವ ಕೃಷ್ಣ. ಅದರ ನಂತರ ನಾನು ವಾಯು ಅಂತ ಘೋಷಣೆ ಮಾಡಿದವರು ಆಚಾರ್ಯ ಮತ್ತು ಅಂದರೆ ತನ್ನ ಸ್ವರೂಪವನ್ನು ತಾನೇ ಹೇಳಿಕೊಂಡು ತಾನು ಇಂಥವನ್ನು ಖಚಿತವಾಗಿ ಘೋಷಣೆ ಮಾಡಿದಂಥ ಒಂದು ಅದ್ಭುತವಾದ, ಬೇರೆ ಯಾವ ಆಚಾರ್ಯರು ಹೇಳಿಕೊಳ್ಳಿಲ್ಲ. ಯಾಕೆಂದರೆ ತಾವು ಯಾರು ತಮಗೆ ಗೊತ್ತಿರಲಿಲ್ಲ, ಹೇಳಿಕೊಳ್ಳೋದು ಗೊತ್ತಿದ್ರೆ ಹೇಳೋದು, ತಾವು ಯಾರು ತಾವು ಏನೋ ಅವರಿಗೆ ಗೊತ್ತಿರಲಿಲ್ಲ, ಆಗ ಹೇಳಿಕ್ಕೆ ಹೋಗಲಿಲ್ಲ. ಅವ್ರು ಯಾರು ಏನೋ ಅಂತ ಅವ್ರ ಶಿಷ್ಯರಿಗೆ ಗೊತ್ತಾಗ ಶುರುವಾಯ್ತು, ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರ ಶಿಷ್ಯರಿಗೆ ಏನೇನೋ ಗೊತ್ತಾಗ ಶುರುವಾಯ್ತು, ಏನೋ ಅಂತ ಆಚಾರ್ಯರು ಹಾಗಲ್ಲ. ತಾನು ಇಂಥ ಉದ್ದೇಶಕ್ಕೆ ಬಂದವನು, ತಾನು ಇಂಥ ಸ್ವರೂಪ, ಅದನ್ನು ಘೋಷಣೆ ಮಾಡಿ ಗ್ರಂಥ ರಚನೆ ಮಾಡಿದ. ಅವರು ತನ್ನ ಮೂಲ ರೂಪದ ಬಗೆಗೆ, ತನ್ನ ಅವತಾರಗಳ ಬಗೆಗೆ, ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ನಾವು ಅದನ್ನೇ ತೆಗೆದುಕೊಂಡು ಈ 3-4 ದಿವಸಗಳ ಚಿಂತನೆ ಮಾಡಿ, ಆಚಾರ್ಯರು ಬೇರೆ ಬೇರೆ ಪ್ರಮಾಣಗಳನ್ನು ಪುರಾಣಗಳಿಂದ, ವೇದಗಳಿಂದ ಬೇರೆ ಬೇರೆ ಪ್ರಮಾಣಗಳನ್ನು ಕೊಟ್ಟು ತನ್ನ ಅವತಾರದ ಹಿರಿಮೆಯನ್ನು, ಪುರಾಣಗಳು ಸಾರಿದ ಬಗೆಯನ್ನು, ಮಹಾಭಾರತ ಸಾರಿದ ಬಗೆಯನ್ನು, ವೇದಗಳು ಸಾರಿದ ಬಗೆಯನ್ನು ಅವರು ಮಹಾಭಾರತ ತಾತ್ಪರ್ಯ ವಿಸ್ತಾರವಾಗಿ ಮಾತನಾಡಿದ್ದಾರೆ. 2ನೇ ಅಧ್ಯಾಯದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅವರು ಭೀಮಸೇನ ತನ್ನ ಬಗ್ಗೆ ಹೇಳಿಕೊಡೋದು, ಅಂದರೆ ಮಧ್ವರೂಪದ ಬಗ್ಗೆ ಅಲ್ಲ, ಭೀಮರೂಪದ ಬಗ್ಗೆ ಹೇಳ್ತಾ ಅದರಲ್ಲಿ ಕೆಲವು ಪ್ರಮಾಣ ಶ್ಲೋಕಗಳನ್ನು ಉಲ್ಲೇಖ ಮಾಡಿದ್ದಾರೆ.
ಮತ್ತು ಬಳಿಠ ಸೂಕ್ತದ 4 ಮಂತ್ರಗಳನ್ನು ಉಲ್ಲೇಖ ವಾಯುಹಿ ಬ್ರಹ್ಮತಾಮೇತಿ ತಸ್ಮಾತ್ ಬ್ರಹ್ಮೈವ ಸಸ್ಮತ್ ನ ಬ್ರಹ್ಮ ಸದೃಶ ಕಶ್ಚಿತ್ ಶಿವಾದಿಷು ಕಥಂಚನ. ಇದು ಒಂದು ಪುರಾಣ ವಚನವನ್ನು ಅವರು ಭೀಮಸೇನನ ಅವತಾರ ಮಹಾಭಾರತದ ಹಿನ್ನೆಲೆಯಲ್ಲಿ ಹೇಳುವಾಗ ವಾಯು ಭೀಮ ಅಂತ ವಾಯುವಿನ ಅವತಾರ ಅಂತ ಮಹಾಭಾರತದಲ್ಲಿದೆ. ವಾಯು ಅಂದರೆ ಯಾಕೆಂದರೆ ಬಹಳ ಕಷ್ಟ ಇರುವುದಿಲ್ಲ. ಮಹಾಭಾರತ ಆಚಾರ್ಯರು ಬರುವ ತನಕ ಮಹಾಭಾರತವನ್ನು ಓದಿದವರು ಓದಿದ್ದಾರೆ. ಎಲ್ಲರೂ ಮಹಾಭಾರತ ಓದಿದ್ದಾರೆ, ಎಲ್ಲರಿಗೂ ಮಹಾಭಾರತ ಮೇಲೆ ಗೌರವ ಇತ್ತು, ಮಹಾಭಾರತದ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಅದರ ಆಶ್ಚರ್ಯ ಏನು ಗೊತ್ತಾ, ಇಷ್ಟು ಓದಿದವರಿಗೆ ಮಹಾಭಾರತದಲ್ಲಿ ಭೀಮನ ಪಾತ್ರದ ಮಹತ್ವವೇ ಗೊತ್ತಿದೆ. ಏನು ಓದಿದ್ರೋ ಏನು ಬಿಟ್ಟರೋ ಗೊತ್ತಿಲ್ಲ. ಅಂದರೆ ಓದಿದರೂ ಕೂಡ ನಮಗೆ ಅದರಲ್ಲಿ ಇರ್ತಕ್ಕ ತಿರುಳುವನ್ನು ಅರ್ಥವಾಗದೆ ನಮ್ಮ ಓದು ಎಷ್ಟು ದುರ್ಬಲ ಅಂದರೆ ಆ ಗ್ರಂಥದಲ್ಲಿ ಭೀಮನ ಮಹತ್ವ ಏನು ಅನ್ನೋದನ್ನು ಗಮನಿಸಲೇ ಇದೆ. ಎಲ್ಲ ವ್ಯಾಖ್ಯಾನಕಾರರು, ಆಚಾರ್ಯರ ಹಿನ್ನೆಲೆ ಇಲ್ಲದ ವ್ಯಾಖ್ಯಾನಕಾರರು ಏನು ಹೇಳೋದಂದ್ರೆ ಭೀಮನಿಗೆ ಅವನು ತಿಮ್ಮಣ್ಣಿ, ಏನು ಸಿಕ್ಕಿದ್ರೆ ತಿನ್ನೋದು, ಯಾರು ಸಿಕ್ಕಿದ್ರು ಕೆಚ್ಚೋದು, ಇಷ್ಟೇ. ಭೀಮ ಅಂದರೆ ತುಂಬ ದೈಹಿಕವಾಗಿ ಬಲಿಷ್ಠ, ತುಂಬ ತಿಂತಿದ್ದ, ಆದರೆ ಬೌದ್ಧಿಕವಾಗಿ ಅವನು ಏನು ಮಾಡಬೇಕು, ತಿಮ್ಮಣ್ಣಿ ಇನ್ನೂ ಸಿಕ್ಕಿದವನು ಚಚ್ಚಿ ಬಿಡುತ್ತಿದ್ದ ಅನ್ನುವ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ. ಆದರೆ ಮಹಾಭಾರತವನ್ನು ಓದಿದರೆ ನಮಗೆ ಭೀಮ ವಾಯುದೇವರ ಅವತಾರ ಅದು ಎಂಥ ಅದ್ಭುತವಾದ ಅವತಾರ ಅನ್ನೋದು ಮಹಾಭಾರತ ಓದಿದರೆ ಗೊತ್ತಾಗತ್ತೆ. ಆದರೆ ಓದಿದ್ರೂ ಗೊತ್ತಾಗಲಿಲ್ಲ. ಆ ಮಹಾಭಾರತದ ಶ್ಲೋಕಗಳನ್ನ ಅದನ್ನು ಎತ್ತಿಕೊಟ್ಟಾಗ ಗೊತ್ತಾಗ. ಅಂದರೆ ಕೆಲವು ಸಂಗತಿಗಳು ಇದ್ದರೂ ಕೂಡ ನಮ್ಮ ಗಮನಕ್ಕೆ ಬರಬೇಕಾದ ರೀತಿಯಾಗಿ ತೋರಿಸ್ಕೊಡ್ಬೇಕು. ಒಂದು ಇಲ್ಲಿ ಶ್ಲೋಕ ಮಹಾಭಾರತದ್ದಲ್ಲ, ಬೇರೊಂದು ಕಡೆ ಬಂದದ್ದನ್ನು ಆಚಾರ್ಯ ಹೇಳ್ತಾರೆ. ವಾಯುಹಿ ಬ್ರಹ್ಮತಾಮೇತಿ, ಭೀಮಸೇನ ವಾಯುನ ಅವತಾರ ಅಂತ ಹೇಳ್ತಾರೆ ಮಹಾಭಾರತ. ಇಷ್ಟು ಮಹಾಭಾರತದಲ್ಲಿ ಇದೆ. ಆದರೆ ವಾಯು ಭೀಮೋ ಭೀಮರಾಮೋ ಮಹೌಜ ಇದು ಬರುತ್ತೆ ಶ್ಲೋಕ. ಯಾರು ವಾಯು ಅಂದರೆ, ಯಾಕೆಂದರೆ ನಮ್ಮಲ್ಲಿ 50 ಮಂದಿ ವಾಯುಗಳಿದ್ದಾರೆ. ಅದರಲ್ಲಿ ಏನು ಯಾರು ಇವನು 50 ಮಂದಿ ವಾಯುಗಳಲ್ಲಿ ಅಲ್ಲ, ಎಲ್ಲ ವಾಯುಗಳು ಪ್ರಧಾನ ವಾಯು. ಅದು ಕೂಡ ಮಹಾಭಾರತದಲ್ಲಿ ನಮಗೆ ಆ ಅರ್ಥ ಬರುವಂತಹ ಮಾತುಗಳು. ಬರೀ ಯಾವುದೋ ಒಬ್ಬ ವಾಯು, ಮುಖ್ಯವಾಯು. ಅದೇ ನಾವು ಮುಖ್ಯ ಪ್ರಾಣ ಅಂತ ಹೇಳ್ತೇವೆ. ಆ ತಮಾಷೆಯನ್ನು ಮುಖ್ಯ ಪ್ರಾಣ ಅನ್ನೋ ಶಬ್ದ ನಮ್ಮ ಹನುಮಂತನಿಗೆ ಮಾತ್ರ ಉಲ್ಲೇಖ. ಅಂದರೆ ಭೀಮಸೇನನು ಮುಖ್ಯ ಪ್ರಾಣ, ಮಧ್ವರು ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣ ಅನ್ನೋ ಶಬ್ದ ಎಲ್ಲರಿಗೂ ಸಾಮಾನ್ಯ ನಮ್ಮಲ್ಲಿ ಪ್ರಾಣದೇವರು ಗುಡಿ ಇದ್ದರೆ ಮುಖ್ಯ ಪ್ರಾಣದೇವರು ಗುಡಿ, ಉಳಿದವರಲ್ಲಿ ಆ ಶಬ್ದ ಅಂದರೆ ಭೀಮನ ಗುಡಿ ಇಲ್ಲ. ಆಚಾರ್ಯ ಮಧ್ವರ ಗುಡಿಗೆ ಮುಖ್ಯ ಪ್ರಾಣದೇವ ಗುಡಿ ಅಂತ ಯಾರು ಹೇಳೋದು. ಮುಖ್ಯ ಪ್ರಾಣ ಅಂದರೆ ಆಂಜನೇಯ ಅಂತ. ಮುಖ್ಯ ಪ್ರಾಣ ಭೀಮನು ಮುಖ್ಯ ಪ್ರಾಣ. ಏನು ವಿಶೇಷ? ಪ್ರಾಣದೇವರ ವಿಶೇಷ ಏನು ಅಂದರೆ ಅದನ್ನು ವಾಯುಹಿ ಬ್ರಹ್ಮತಾಮೇತಿ, ಚತುರ್ಮುಖ ಪದವಿ ಎನ್ನುವಂತಹದ್ದು ಜೀವಕೋಟಿಯಲ್ಲಿ ಅತ್ಯಂತ ಎತ್ತರದ ಪದವಿ. ಅದಕ್ಕಿಂತ ದೊಡ್ಡ ಒಂದು ಪದವಿ ಇಲ್ಲ. ಆ ಭಾಗ್ಯ ಎನ್ನುವುದು ಯಾರಿಗೆ? ಚತುರ್ಮುಖನಾಗುವ ಭಾಗ್ಯ ಯಾರು ವಾಯು ಪದವಿಗೆ ಬಂದಿದ್ದಾರೋ ಅವರಿಗೆ ಮಾತ್ರ, ಇನ್ಯಾರಿಗೂ ಆ ಬ್ರಹ್ಮ ಪದವಿ ದಕ್ಕುವುದಿಲ್ಲ ಅನ್ನೋ ಮಾತು. ಇದು ಪುರಾಣಾಂತರದ್ದು ವ್ಯಾಸರದ್ದೇ ಮಾತು. ಆಚಾರ್ಯರು ಉಲ್ಲೇಖ, ತಾತ್ಪರ್ಯದಲ್ಲಿ ಅವರು ಮೊದಲು ಉಲ್ಲೇಖ ಮಾಡೋದು ವಾಯುಹಿ ಬ್ರಹ್ಮ. ಅಲ್ಲೇ ಒಂದು ಹೀಗಿದೆ, ವಾಯುಹಿ ಬ್ರಹ್ಮ ಪದವಿ ಬರೋದು ವಾಯುವೇ ತಾನೇ, ಇನ್ಯಾರು ಬರೋಲ್ಲ. ಯಾಕೆಂದರೆ ಸರ್ವಶಾಸ್ತ್ರ ಸಿದ್ಧ. ಬ್ರಹ್ಮ ಪದವಿಗೆ ಯಾರು ಬರಬೇಕೋ ಅವರು ಮೊದಲು ವಾಯು ಪದವಿಯಲ್ಲಿ ಇದ್ದೇ ಹೋಗಬೇಕು ಹೊರತು ನೇರ ವಾಯು ಪದವಿ ಬಾರದೆ ಬ್ರಹ್ಮ ಪದವಿ ಹೋಗುವ ಪ್ರಶ್ನೆಯೇ ಇಲ್ಲ. ಬ್ರಹ್ಮ ಪದವಿ ಬರಬೇಕಾಗಿದ್ದರೆ ಅವರು ಮೊದಲು ವಾಯು ಪದವಿಯಲ್ಲಿ ಒಂದು ಕಲ್ಪ ಇರಬೇಕು, ಅಲ್ಲಿಂದ ಮುಂದಿನ ಕಲ್ಪದಲ್ಲಿ ಬರಬೇಕು. ವಾಯುಹಿ ಬ್ರಹ್ಮತಾಗೆ, ವಾಯು ಒಬ್ಬನೇ ಬ್ರಹ್ಮ ಪದವಿ ಹೋಗಬಲ್ಲ ಹೊರತು ಇನ್ಯಾರೂ ಬ್ರಹ್ಮ ಪದವಿ ಹೋಗುವ ಹಾಗಿಲ್ಲ. ಯಾಕೆ ಈ ಮಾತು ಅಂದರೆ ತಸ್ಮಾತ್ ಬ್ರಹ್ಮೈವ ಸಸ್ಮತಃ. ಕೆಲವೊಮ್ಮೆ ಶಾಸ್ತ್ರದಲ್ಲಿ ವಾಯುವನ್ನೇ
ಬ್ರಹ್ಮ ಅಂತ ಹೇಳ್ತಾರೆ. ಅದನ್ನು ಯಾಕೆ ಹೇಳ್ತಾರೆ ಅಂದರೆ ಅದು ನಿಜವಾಗಿ ಬ್ರಹ್ಮ ಅಲ್ಲ ವಾಯು. ಆದರೆ ಏಷ್ಯತ್ತು ನಿಶ್ಚಿತವು ಎತ್ತತ್ತು ಅತೀತತ್ವೇನ ಭಣ್ಯತೆ, ಯಾವುದು ಮುಂದೆ ಖಚಿತವಾಗಿ ಆಗುತ್ತೋ ಅದನ್ನು ಆಗಿದೆ ಅಂತ ಹೇಳಿ. ಅಂದ ಮುಂದೆ ಬ್ರಹ್ಮ ಪದವಿಯನ್ನು ಖಚಿತವಾಗಿ ವಾಯುದೇವರು ಹೊಂದೋದರಿಂದ ವಾಯುದೇವರನ್ನೇ ಬ್ರಹ್ಮ ಅಂತ ಹೇಳಿ ಉಲ್ಲೇಖ ಮಾಡುವಂಥ ಮಾತುಗಳು ಶಾಸ್ತ್ರಗಳಲ್ಲಿ ಬರ್ತಾರೆ. ಅಷ್ಟೇ ಅಲ್ಲ, ಬ್ರಹ್ಮಯ್ಯ ಅಂದರೆ ಬ್ರಹ್ಮದೇವರ ಕ್ವಾಲಿಟಿ ಏನು, ಗುಣಗಳು, ಅದನ್ನು ವಾಯುದೇವರಲ್ಲಿ ಹೇಳ್ತಾರೆ. ಉದಾಹರಣೆಗೆ ವಾಯುದೇವರು ಸತ್ಯಲೋಕಾಧಿಪತಿ ಅಲ್ಲ, ಮುಂದೆ ಆಗ್ತಾರೆ. ಆದರೆ ಈಗ ಶಾಸ್ತ್ರಗಳಲ್ಲಿ ಬ್ರಹ್ಮದೇವರಿಗೆ ಏನು ಗುಣವಾಚಕಗಳಿವೆ ಅದೆಲ್ಲವನ್ನೂ ವಾಯುದೇವರಿಗೆ ಉಪಯೋಗಿಸ್ತಾರೆ. ಮತ್ತು ಬ್ರಹ್ಮದೇವರ ನಾಮವನ್ನು ಪರ್ಯಾಯ ಪದವಾಗಿ ವಾಯುದೇವರಿಗೆ ಉಪಯೋಗಿಸ್ತಾರೆ. ಇದು ಒಂದು ಶಾಸ್ತ್ರದ ಸಂಪ್ರದಾಯ. ಅದು ಯಾಕೆ ಅಂದರೆ ವಾಯುದೇಹಿ ಬ್ರಹ್ಮದಾಗಿದೆ, ಮುಂದೆ ಬ್ರಹ್ಮಪದಿಗೆ ಹೋಗೋದಲ್ಲೂ ಅವರು. ಅದಕ್ಕೋಸ್ಕರ ಶಾಸ್ತ್ರಗಾರರು ಮುಂದೆ ಏನು ಖಚಿತವೋ ಅದನ್ನು ಮೊದಲೇ ಹೇಳುವಂಥದ್ದು ಶಾಸ್ತ್ರದ ಸಂಪ್ರದಾಯ ಇದೆ. ನ ಬ್ರಹ್ಮ ಸದೃಶ ಕಶ್ಚಿತ್, ವಾಯುದೇವರು ಬ್ರಹ್ಮ ಪದವಿಗೆ ಹೋಗ್ತಾರೆ. ಅದನ್ನು ವಾಯುದೇವರು ಬ್ರಹ್ಮದೇವರು ಸದೃಶ ಹೋಗ್ತಾರೆ. ಆ ಪದವಿಗೆ ಹೋಗೋದು ಈಕ್ವಲಿ ಪವರ್ಫುಲ್. ವಾಯುದೇವರು ಬ್ರಹ್ಮದೇವರು ಸಮಾನ ಅಂತ, ಚತುರ್ಮುಖ ಮತ್ತು ವಾಯು ಸಮಾನ ಅಂತ ಆಯಿತು. ಬೇರೆ ಏನಾದರೂ ಸಮಾನರಿದ್ದಾರೋ? ಚತುರ್ಮುಖನಿಗೆ ಸಾಟಿಯಾದವರು ವಾಯುದೇವರು ಒಬ್ಬರಿದ್ದಾರೆ, ಗೊತ್ತಾಯಿತು. ಇನ್ನೇ ಯಾರಾದ್ರೂ ಇದ್ದಾರೆ ಅಂದರೆ ನ ಬ್ರಹ್ಮ ಸದೃಶ ಕಶ್ಚಿತ್, ಇಡೀ ಜೀವಕೋಟಿಯಲ್ಲಿ ಅನಂತ ಅನಂತ ಜೀವರಿದ್ದಾರೆ. ಆ ಅನಂತ ಅನಂತ ಜೀವಕೋಟಿಯಲ್ಲಿ ಚತುರ್ಮುಖನಿಗೆ ಸಮಾನನಾದವನು ಇನ್ನೊಬ್ಬನಿಲ್ಲ. ಅಂದರೆ ಈ ಗಮನಿಸಬೇಕಾದ ಅಂಶ ಉಂಟಿದೆ. ಬ್ರಹ್ಮ ಪದವಿಗೆ ಬರತಕ್ಕವರು ಬಿಟ್ಟು ಮುಂದೆ ಬ್ರಹ್ಮ ಪದವಿಗೆ ವಾಯು ನಂತರ ಮತ್ತೊಬ್ಬ ವಾಯು ಪದವಿ ಬರ್ತಾರೆ. ಯಾರ್ಯಾರು ವಾಯು ಪದವಿಗೆ ಬರ್ತಾರೋ ಅವರೆಲ್ಲ ಬ್ರಹ್ಮ ಸದೃಷ್ಟ ಆಗಿರ್ತಾರೆ. ಅದಕ್ಕೆ ವಾಯುದೇಹಿ ಬ್ರಹ್ಮದಾಗತ್ತೆ. ವಾಯು ಪದವಿಗೆ ಬರುವವರನ್ನು ಬಿಟ್ಟು ಬೇರೆ ಯಾರೂ ಕೂಡ ಬ್ರಹ್ಮ ಬ್ರಹ್ಮ ಸದೃಶ ಕಶ್ಚಿತ್ ಶಿವಾದಿಷ್ಟು ಕಥಂಚನ. ಯಾಕೆಂದರೆ ಇದು ಆಚಾರ್ಯರು ಹೇಳಿರ್ತಕ್ಕಂಥ ದೇವತಾ ತಾರತಮ್ಯಕ್ಕೂ ಪೂರಕವಾದ ಮಾತು. ಭಗವಂತ ನಾರಾಯಣ, ಅದರ ಕೆಳಗೆ ಲಕ್ಷ್ಮೀದೇವಿ ಇದ್ದಾಳೆ, ಅದರ ಕೆಳಗೆ ಬ್ರಹ್ಮವಾಯುಗಳಿದ್ದಾರೆ. ಅದಕ್ಕೆ ಸಮಾನವಾಗಿ ಇನ್ಯಾರೂ ಇಲ್ಲ. ಅದರ ನಂತರ ಬ್ರಹ್ಮವಾಯುಗಳ ನಂತರ ಇದ್ದಾರೆ ಸರಸ್ವತಿ ಭಾರತೀಯರು, ಅದರ ನಂತರ ಯಾರಿದು ಶಿವ ಇದ್ದಾರೆ. ಇದು ದೇವತಾ ತಾರತಮ್ಯದಲ್ಲಿ ಅಥಾದೋ ವಿಷ್ಣು ಬ್ರಹ್ಮ ವಾಯು ಗರುಡಶೇಷ ಗರುಡಶೇಷ ಋತುಗಳಿದ್ದಾರೆ. ಅಂದರೆ ಶಿವಾದಿಷು ಗರುಡಶೇಷ ಋತುಗಳಲ್ಲಿ ಯಾರಾದರೂ ಅಕಸ್ಮಾತ್ ಋಜು ಪದವಿಗೆ ಹೋಗಿ ಬ್ರಹ್ಮ ಪದವಿಗೆ ಬರುವ ಸಾಧ್ಯತೆ ಉಂಟಾದರೆ ಶಿವಾದಿಷು ನ ಕಥಂಚನ, ಉಳಿದವರ ಮಾತು ಬಿಡಿ. ಬ್ರಹ್ಮದೇವರನ್ನು ಬಿಟ್ಟರೆ ಜೀವಕೋಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಜೀವ ಅಂದರೆ ಪುರುಷ ಜೀವ ಗರುಡಶೇಷರು. ಅವರಿಗೆ ಬ್ರಹ್ಮ ಪದವಿ ಬರುವ ಯೋಗ್ಯತೆ ಇಲ್ಲ, ಉಳಿದವರ ಕಥೆ. ಇದು ದೇವತೆಗಳ ಯೋಗ್ಯತಾ ತಾರತಮ್ಯವನ್ನು ಸೂಚಿಸುವ ಆ ಯೋಗ್ಯತಾ ಜೀವನಲ್ಲಿ ಅತ್ಯಂತ ಎತ್ತರದ ಸ್ಥಾನವಿರ್ತಕ್ಕಂಥ ಚತುರ್ಮುಖ ಅನ್ನೋದಲ್ಲ. ಮತ್ತು ಅದಕ್ಕೆ ಸಮಾನ ಸಂದರ್ಭ ಈ ಅನೇಕ ವಿಷಯಗಳನ್ನು ಹೇಳ್ತಕ್ಕಂಥ ಒಂದು ಪ್ರಮಾಣ ಶ್ಲೋಕ ಇದು. ಇದಕ್ಕೆ ಪೂರಕವಾಗಿ ಅವರು ಮತ್ತೊಂದು ಪ್ರಮಾಣ ಶ್ಲೋಕವನ್ನು ಹೇಳ್ತಾರೆ. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ ಬುದ್ಧೌಚ ನನ್ಯೋ ಹನುಮತ್ ಸಮಾನ ಪುಮಾನ್ ಕದಾಚಿತ್ ವಚ ಕಸ್ಯಮಿ. ಇದರ ಮೊದಲು ಒಂದು ಬಂದಿದೆ. ಏನಂದರೆ ದಶಪ್ರಮತಿ ಅಂತ ಹೇಳ್ತಾರೆ ಆಚಾರ್ಯರು. ದಶಪ್ರಮತಿ ಎನ್ನುವುದಕ್ಕೆ ಏನು ಅರ್ಥ? ದಶ ಅಂದರೆ ಪೂರ್ಣ, ಪ್ರಮತಿ ವಿಜ್ಞಾನ, ಪೂರ್ಣ ಪ್ರಜ್ಞಾನ. ಇದು ಒಂದು ಅರ್ಥ. ದಶ ಅಂದರೆ 10 ಗುಣಗಳು. ಆ 10 ಗುಣಗಳಿಂದ ಯಾರನ್ನ ತಿಳಿಯಬೇಕು, ಪ್ರಮೀಯತೆ, ಯಾರು 10 ಗುಣಗಳಿಂದ ಯಾರನ್ನು ಗುರುತಿಸಬೇಕು ಅಂಥವರು ದಶಪ್ರಮತಿ ಅಂದರೆ ವಾಯುದೇವರು. ಆ ದಶಪ್ರಮತಿಯಿಂದ ವಾಯುದೇವರು, ದಶಪ್ರಮತಿ ಅಂದರೆ ಹನುಮಂತ, ದಶಪ್ರಮತಿ ಅಂದರೆ ಭೀಮ, ದಶಪ್ರಮತಿ ಅಂದರೆ ಬಂತು. ಈ ದಶಪ್ರಮತಿ ಜನಯಂತ ಯೋಷಣ, ಈ ದಶಪ್ರಮತಿಯನ್ನು ವಾಯುದೇವರ ಹೆಸರು. ಯಾಕೆಂದರೆ 10 ಗುಣಗಳು ಜೀವಕೋಟಿಯಲ್ಲಿ ಮುಖ್ಯವಾಗಿ 10 ಗುಣಗಳನ್ನು ಗುರುತಿಸಿ ಅದು ವಾಯುದೇವರ ಲಕ್ಷಣ ಅಂತ ಹೇಳಿ. ಯಾವುದೆಲ್ಲ ಭಕ್ತಿ,
ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿಸ್ಥಿತಿ ಯೋಗ ಪ್ರಾಣ ಫಲಂಚೈವ ಮೃಗೋದರ ಇತಿ ಸ್ಮೃತಃ ಏತದ್ ದಶಾತ್ಮಕೋ ವಾಯು ತಸ್ಮಾತ್ ಭೀಮಃ ತದಾತ್ಮಕಃ. ಇವೆಲ್ಲ ಈ ವಿಷಯಗಳು ಒಂದೊಂದು ಜೀವದ ಒಂದೊಂದು ದೇವತೆಯ ಸ್ವಭಾವ, ಅದರ ಸ್ಥಾನಮಾನ ಇಷ್ಟು ಖಚಿತವಾಗಿ ನಮ್ಮ ದೇಶದ ಅಧ್ಯಾತ್ಮವಾದಿಗಳಲ್ಲಿ ವೇದಾಂತಗಳು ಯಾರು ಹೇಳಿದವರು ಕನಾನುವಾಗಿ ಇದು ಹೀಗೆ ಇದು ಹೀಗೆ ಈ ಇಷ್ಟು ಖಚಿತವಾಗಿ ಒಂದು ಪ್ರಮೇಯವನ್ನು ಹೇಳಿದವರೇ ಅಜಂತರ ವಾಯುದೇವರು ಅಂತಂದ್ರೆ 10 ಗುಣಗಳಿಂದ ಗುರುತಿಸಬೇಕಾದ ಒಂದು ಜೀವ, ಮಹಾಜೀವ, ಆದಿಜೀವ. ಅದು ಏತದ್ ದಶಾತ್ಮಕೋ ವಾಯು, ಅದೇ ದಶ ಗುಣಗಳಿಂದ ಪ್ರಮಿತಿ ತಿಳಿಯಲ್ಪಡುವವ ದಶಾತ್ಮಕ 10 ಗುಣಗಳುಳ್ಳವನು ವಾಯು. ಆದ್ದರಿಂದ ತಸ್ಮಾತ್ ಭೀಮಃ ತದಾತ್ಮಕ ಅಂತ. ವಾಯುದೇವದಲ್ಲಿ 10 ಗುಣಗಳಿರುವುದರಿಂದ ಭೀಮನಂತೆ 10 ಗುಣಗಳಿದೆ. ಯಾಕೆಂದರೆ ಇದು ಇನ್ನೊಂದು ವಿಷಯ, ಮೂಲ ರೂಪದಲ್ಲಿ ಎಷ್ಟು ಗುಣಗಳಿವೆಯೋ ಅಷ್ಟು ಗುಣಗಳು ಅವತಾರ ರೂಪದಲ್ಲಿ ದೇವತೆಗಳಿಗೆ ಇರೋಲ್ಲ. ಯಾಕೆಂದರೆ ಅರ್ಜುನನಿಗೆ ನಾನು ಇಂದ್ರ ಅಂತ ಗೊತ್ತಿರ್ತೇನೆ. ಎಷ್ಟೋ ಸಂದರ್ಭಗಳಲ್ಲಿ ಮೂಲ ರೂಪದಲ್ಲಿ ಇರತಕ್ಕಂಥ ಎಲ್ಲ ಶಕ್ತಿಗಳು ಅವತಾರದಲ್ಲಿ ಅಭಿವ್ಯಕ್ತ ಆಗೋಲ್ಲ. ಇದಕ್ಕೆ ಅಪವಾದ ಅಂತಂದರೆ ವಾಯುದೇವರ ಅವತಾರ ಮಾತ್ರ. ಅದೇನು ಅಂದರೆ ಮೂಲ ರೂಪದ ಎಲ್ಲ ಎಚ್ಚರಗಳು ಎಲ್ಲ ಶಕ್ತಿಗಳು ಅವತಾರದಲ್ಲೂ ಕಿಂಚಿತ್ ಎಲ್ಲೋ 0.001% ಕಮ್ಮಿ ಆಗುತ್ತೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಅದು ಕೂಡ ಕಮ್ಮಿ ಇದ್ದರೆ ಅಭಿವ್ಯಕ್ತಗೊಳಿಸದೇ ಇರುವುದು, ಅವರು ಮನಸ್ಸು ಅದನ್ನು ಅಭಿವ್ಯಕ್ತಗೊಳಿಸಬೇಕು. ಇಂಥ ಮೂಲ ರೂಪದಷ್ಟೇ ಶಕ್ತಿ ಅದು ತ್ರಿಶ್ವಪ್ಯೇವಾವತಾರೇಶು ಅರಿವಿರಮಕಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ. 3 ಅವತಾರಗಳಲ್ಲೂ ಅಪೂರ್ಣವಾದಂಥ ಅಭಿವ್ಯಕ್ತಿ ಇರುವುದು ವಾಯುದೇವರಿಗೆ ಮಾತ್ರ. ಅದರಿಂದ ಹೇಳಿದರು ವಾಯುದೇವರು 10 ಗುಣ ಇರುವುದರಿಂದ ಭೀಮನನ್ನು 10 ಗುಣ ಇದೆ. ಯಾಕೆಂದರೆ ಅವತಾರದಲ್ಲಿ ಇರಲೇಬೇಕು, ವಾಯುದೇವರಿಗೆ ಮಾತ್ರ ಆ ಕ್ವಾಲಿಟಿ ಇರುವುದು. ಇದೆಲ್ಲ ಈ ಅಪೂರ್ವ ಸಂಗತಿಗಳು ಆ ಪ್ರಮಾಣದಲ್ಲಿ ಅಡಗಿದೆ. ಏತದ್ ದಶಾತ್ಮಕೋ ವಾಯು ತಸ್ಮಾತ್ ಭೀಮಃ ತದಾತ್ಮಕ. ಹಾಗೆ ಏತದ್ ದಶಾತ್ಮಕ ಏತದ್ ಗುಣಾತ್ಮಕ ಇಂದ್ರ ತಸ್ಮಾತ್ ಗುಣ ತಥಾತ್ಮಕ ಹೇಳಿ ಬರುವುದಿಲ್ಲ. ಇಂದ್ರನಲ್ಲಿದ್ದ ಗುಣಗಳೆಲ್ಲ ಅರ್ಜುನಲ್ಲಿ ಇರಬೇಕಾಗಿಲ್ಲ, ಯಮನಲ್ಲಿದ್ದ ಗುಣಗಳೆಲ್ಲ ಧರ್ಮರಾಜನಲ್ಲಿ ಇರಬೇಕಾಗಿಲ್ಲ, ಅಶ್ವಿನಿ ದೇವತೆಗಳಲ್ಲಿದ್ದ ಗುಣಗಳೆಲ್ಲ ಧರ್ಮ ಸಹಜವಾಗಿ ಇರಬೇಕಾಗಿಲ್ಲ. ಆದರೆ ವಾಯುದೇವರಿದ್ದ ಗುಣಗಳೆಲ್ಲ ಭೀಮನಲ್ಲಿ ಇರಲೇಬೇಕು. ಅದು ವಾಯುದೇವರ ಕ್ವಾಲಿಟಿ. ತಸ್ಮಾತ್ ಭೀಮಃ ತದಾತ್ಮಕ. ಏನು ಅದಕ್ಕೋಸ್ಕರ ನೋಡಿ ಬಹಳ ತಮಾಷೆ, ಆ ಪ್ರಮಾಣ ಹೇಳುವಾಗ ಕೂಡ ಭಕ್ತಿ ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಫಲಂಚೈವ. ಇದು ವಾಯುದೇವರ ಗುಣ ಅಂತ ಹೇಳ್ತಾರೆ. ಮೃಗೋದರ ಇತಿ ಸ್ಮೃತಃ. ಈ 10 ಗುಣಗಳು ಮೃಗೋದರ ಅಂತ. ಮೃಗೋದರ ಅಂದರೆ ಭೀಮ ಸೇರುತ್ತೆ, ಮೃಗೋದರ ಅಂದರೆ ವಾಯುದೇವರು. ಅಷ್ಟೇ ಅಲ್ಲ, ಮೃಗೋದರ ಅಂದರೆ ವಾಯುದೇವರು, ಅದರಿಂದ ಮೃಗೋದರ ಅಂದರೆ ಹನುಮಂತರು ಹೌದು, ಮೃಗೋದರ ಅಂದರೆ ಭೀಮರು ಹೌದು, ಮೃಗೋದರ 3 ಅವತಾರಗಳು ಆ ಕ್ವಾಲಿಟಿ ಬರಬೇಕು. ಮೃಗೋದರ ಅಂದರೆ ಆಚಾರ್ಯ ಮಧ್ವರು, ಅದನ್ನು ಆಚಾರ್ಯರು ಹೇಳಿದ ಯಾಜ್ವಲ್ಯಮಾನಂ ಅಪಜಾತ ವೇದಸಂ. ಮೃಗೋದರ ಅಂದರೆ ಏನು ಗೊತ್ತಾ? ಮೃಗ ಅಂತ ಅನ್ನೋದು ಒಂದು ಅಗ್ನಿಯ ಹೆಸರು ಶಾಸ್ತ್ರದ. ಇದಕ್ಕೆ 2 ಅರ್ಥ ಇದೆ ಮೃಗೋದರ ಅಂತ. ಮೇಲು ನೋಟದಲ್ಲಿ ಮೃಗ ಅಂದರೆ ತೋಳ, ಸಂಸ್ಕೃತದಲ್ಲಿ ತೋಳ ಮಹಾ ಬಲಿಷ್ಠವಾದ ಪ್ರಾಣಿ. ಆದರೆ ಅದರ ಹೊಟ್ಟೆ ತುಂಬ ಚಿಕ್ಕದು. ತೋಳವನ್ನು ನೋಡದೇ ಇದ್ರು ಚಿಕ್ಕ ನೋಡಿದವರಿಗೆ ಗೊತ್ತಿಲ್ಲ, ಹೊಟ್ಟೆ ಬಹಳ ಚಿಕ್ಕದು. ಭೀಮಸೇನಿಗೆ ದೊಡ್ಡ ಗುಣ ಏನು ಅಂದರೆ ಅವ್ನು ಏನು ಕೊಟ್ಟರು ತಿಂತಿದ್ದ, ಆದರೆ ಅವ್ನು ಜೋರು ಹೊಟ್ಟೆ ಹೊರಲ್ಲ. ತಮಾಷೆ ಉದರಸ್ಯ ಕಿಂಚಿದ ಅಧಿಕ್ಯಂ. ಅರ್ಜುನನಿಗೆ ಜೋರು ಹೊಟ್ಟೆ ಇರ್ತದೆ, ಆದರೆ ಭೀಮಸೇನದ್ದು ಸಪಾಟ್, ಎಲ್ಲೂ ಹೊಟ್ಟೆ ದೊಡ್ಡದಾಗದಿಲ್ಲ. ಎಷ್ಟು ತಿಂದರೂ ಕೂಡ ಹೊಟ್ಟೆ ಸ್ವಲ್ಪ ತೋಳದ ಹೊಟ್ಟೆ ಅಂತೆ. ತೋಳ ಅಂದರೆ ಸಾಮಾನ್ಯವಾಗಿ ನಿಮಗೆ ನಮ್ಮ ಲೋಕದ ಹೇಳಬೇಕಾಗಿದ್ರೆ ಪೇಟೆಯವರಿಗೆ ಅರ್ಥ ಅಲ್ಸೇಷಿಯನ್ ನಾಯಿ ಹೊಟ್ಟೆ. ತೋಳ ಅಂದರೆ ಅದರದ್ದು ತಳಿಯದು. ಅಲ್ಸೇಷಿಯನ್ ನಾಯಿ ಒಳ್ಳೆ ಬಲಿಷ್ಠವಾಗಿರುತ್ತೆ, ಹೊಟ್ಟೆ ಚಿಕ್ಕದು. ಅದು ಸಾಮಾನ್ಯ ಪೇಟೆಯಲ್ಲೆಲ್ಲ ಬೆಳಗಾದ ಒಂದು ಫ್ಯಾಷನ್ ಇರುತ್ತೆ, ಅದನ್ನು ಹಿಡ್ಕೊಂಡು ವಾಕಿಂಗಿಗೆ ಹೋಗ್ತಾರೆ. ನಾನು ಅದನ್ನು ನೋಡಿ ತುಂಬ ಜನತೆ ಹೇಳಿದೆ, ಎಲ್ಲೋ ಹೋದ ಜನ್ಮದಲ್ಲಿ ಆ ನಾಯಿ ಮನುಷ್ಯ ಆಗಿತ್ತು, ಇವರನ್ನು ವಾಕಿಂಗಿಗೂ ನಾಯಿ ಆಗಿತ್ತು ಕರ್ಕೊಂಡು ಹೋಗ್ತಾರೆ. ಈ ಮನೆಯಲ್ಲಿ ಅವರು ಮನುಷ್ಯ ಆಗಿದ್ದಾರೆ, ಇದು ಮನುಷ್ಯ ನಾಯಿ ಆಗಿದ್ದಾರೆ. ಇದು ಸೇಡು ತೀರಿಸ್ಬೇಕಾಗಿದೆ. ಹೋದ ಜನ್ಮದಲ್ಲಿ ನನ್ನನ್ನು ಕರ್ಕೊಂಡು ಹೋಗಿದ್ದೀರೋ ಇನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ.
ಇದು ಬೆಳಗಾಗಿ ಏನಾದರೂ ಸಾಧ್ಯ ಕೆಲಸ ಮಾಡೋದು, ದೇವರ ಸ್ಮರಣೆ ಮಾಡೋದು, ಎಲ್ಲರೂ ನಾಯಿ ಕೊಡ್ತಿರ್ತಾರೆ, ಏನು ನಾಯಿ ಆಗಿದ್ದೇವೆ, ಸರಿ ಸಂಸ್ಕಾರ ಬರ್ತಿರಲಿ. ಅದರಂತೆ ಹೊಟ್ಟೆ, ಸಣ್ಣ ಹೊಟ್ಟೆ, ಇಡೀ ಬಂಡಿ ಅನ್ನವ ತಿಂಡಿತು ಮುಕ್ಕಿದು ಕೂಸು, ಅದೇ ಋತುಮಾನ ಮತ್ತೆ ಉಪನಿಷತ್ತು ಹೇಳಿದವು. ಇಡೀ ಒಂದು ಬಂಡಿ ಅನ್ನ ತಿಂದು ಹೊಟ್ಟೆ ಬರ್ಬೋದ, ಅದು ಎಂದು ಡೊಳ್ಳು ಹೊಟ್ಟೆ ಆಗಲೇ ಇಲ್ಲ, ಹೊಟ್ಟೆ ಬರಿಸಲೇ ಲಂಬೋದರ ಆಗಲೇ ಇಲ್ಲ. ಅಲ್ಲಿ ಅರ್ಜುನ ಉದರಸೆ ಕಿಂಚಿದಾಗಿದ್ದ ಸ್ವಲ್ಪ ಹೊಟ್ಟೆ ತೊಳೆದಿದ್ದಾರೆ. ಅಂದರೆ ಅವ್ರು ನೋಡಲಿಕ್ಕೆ ಒಳ್ಳೆಯ ಪ್ರಮಾಣಬದ್ಧವಾದ ವ್ಯಕ್ತಿ ಆದರೂ ಕೂಡ ಸ್ವಲ್ಪ ಹೊಟ್ಟೆ ತೊಳೆದಿತ್ತು. ಅದು ಆ ದೋಷವೂ ಇರಲಿಲ್ಲ ಭೀಮಸೇನ. ಅಂದರೆ ಪ್ರಪೋರ್ಷನೇಟ್, ಪರ್ಫೆಕ್ಟ್ ಪ್ರಪೋರ್ಷನೇಟ್ ಮಾಡಿ, ಅದು ಹೊರಗಿನ ನೋಟಕ್ಕೆ ಕಾರಣ ಅರ್ಥ ಮೃಕೋದರ ಅಂತ. ಇದು ಮೃಕೋದರ ಅಂದರೆ ಅರ್ಥ ಏನು ಅಂದರೆ, ಮೃಗ ಅಂದರೆ ಬೆಂಕಿ. ಯಾವ ಬೆಂಕಿ? ಶಾಸ್ತ್ರಗಳು ಹೇಳ್ತಾರೆ, ಯಾವುದು ಇಡೀ ಜಗತ್ತನ್ನು ಸುಡಬಲ್ಲುದೋ ಅಂಥ ಬೆಂಕಿ, ಪ್ರಪಂಚವನ್ನು ಸಂಹಾರ ಮಾಡ್ತಕ್ಕಂಥ ಪ್ರಳಯಾಗ್ನಿ, ಅಂಥ ಪ್ರಳಯಾಗ್ನಿ ಯಾರು ಹೊಟ್ಟೆ ಒಳಗಿದೆಯೋ ಅವರು ಮೃಕೋದರ. ಅಂದರೆ ಇಡೀ ಪ್ರಪಂಚವನ್ನು ಸಂಹಾರ ಮಾಡುವ ಶಕ್ತಿ ಅದು ಮೃಗೋದರ. ಪ್ರಾಣದೇವರಲ್ಲೇ ಬರೋದು. ಅದು ಮೃಗೋದರ ಅಂತಂದ್ರೆ ಪ್ರಾಣದೇವ ಅಂಥ ಪ್ರಾಣದೇವರೇ ಭೀಮಸೇನ. ಆದ್ದರಿಂದ ಭೀಮನು ಮೃಗೋದರ, ಅಂದ್ರೆ ಹನುಮಂತನು ಮೃಗೋದರ, ಆಚಾರ್ಯ ಬಂದವರು ಮೃಗೋದರ. ಅದನ್ನು ಅವರು ತೋರಿಸಿದರು. ಅವರು ಪ್ರಯಾಣಕ್ಕೆ ಹೋದಾಗ, ದಕ್ಷಿಣ ಭಾರತ ಸಂಚಾರಕ್ಕೆ ಹೋದಾಗ, ಆಶ್ರಮದ ತರುಣದಲ್ಲಿ, ಬಹಳ ದೊಡ್ಡ ವಯಸ್ಸಿನಲ್ಲಿ ಅಲ್ಲ, ಇನ್ನು ಚಿಕ್ಕ ವಯಸ್ಸಿನಲ್ಲಿ, ಆಚಾರ್ಯ ಅವಾಗ ಏನಾದರೂ ಒಂದು 15-16 ವರ್ಷ ವಯಸ್ಸಿರ್ಬೋದು, ಸುಮಾರು ಆಚೆ ಈಚೆ. ಒಟ್ಟಿಗೆ ಅಚ್ಯುತ ಪ್ರಜ್ಞರು ಇದ್ದರು. ನಮ್ಮಲ್ಲಿ ಬಹಳ ಜನ ಅಚ್ಯುತ ಪ್ರೇಕ್ಷಾಚಾರ ಹೋಗ್ಬೇಕಾಗ, ಅವರ ಹೆಸರು ಅಚ್ಯುತ ಪ್ರಜ್ಞರು, ಅಚ್ಯುತ ಪ್ರೇಕ್ಷರು ಅಂತಲ್ಲ. ನಮಗೆ ಹೆಸರು ಬರ್ತೋಗಿದೆ ನಮ್ಮ ಪಂಡಿತರಿಗೆ ಎಲ್ಲ, ಅಚ್ಯುತ ಪ್ರೇಕ್ಷ ಅಚ್ಯುತ ಪ್ರೇಕ್ಷ ಅಂತ. ಅಚ್ಯುತ ಪ್ರಜ್ಞರು ಅವ್ರು ಹೇಳಿದ್ರೆ ಬಹಳ ತಮಾಷೆ. ಆಚಾರ್ಯರು ಪೂರ್ಣ ಪ್ರಜ್ಞರು, ಅದರ ಹಿಂದೆ ಇದ್ದ ಅವರಿಗೆ ಆಶ್ರಮ ಕೊಟ್ಟವರು ಅಚ್ಯುತ ಪ್ರಜ್ಞರು, ಅವರ ಹಿಂದೆ ಅವರಿಗೆ ಆಶ್ರಮ ಕೊಟ್ಟವರು ಪ್ರಾಜ್ಞರು, ಅದಕ್ಕಿಂತ ಹಿಂದೆ ಅವರು ಸತ್ಯ ಪ್ರಜ್ಞರು. ಇದು ಪ್ರಜ್ಞೆ ಬರುತ್ತೆ. ಸತ್ಯ ಪ್ರಜ್ಞೆ ರಾಜ್ಯತೀರ್ಥ ಮನೆಯಿಂದ ಶಿಷ್ಯ ಅಚ್ಯುತ ಪ್ರಜ್ಞೆ ಅನುಭವ, ಹೀಗೆ ಪ್ರಜ್ಞೆ ಶಬ್ದದಿಂದಲೇ ಆ ಹೆಸರುಗಳ ಪರಂಪರೆ ಬಂದಿದೆ. ಅಲ್ಲಿ ಎಲ್ಲಿಯೂ ಪ್ರೇಕ್ಷ ಶಬ್ದ ಇಲ್ಲ. ಅದು ಅಚ್ಯುತ ಪ್ರೇಕ್ಷ ಆಗಿದ್ದರೆ ಇವರು ಪೂರ್ಣ ಪ್ರೇಕ್ಷಾಚಾರ ಆಗುತ್ತದೆ, ಪೂರ್ಣ ಪ್ರಜ್ಞಾಚಾರ. ಇದೆಲ್ಲ ಈ ಸೂಕ್ಷ್ಮ ದೃಷ್ಟಿಯೇ ಇಲ್ಲ ನಮ್ಮ ದೊಡ್ಡ ಪಂಡಿತರಿಗೆ. ಅವ್ರು ಏನು ತಪ್ಪು ಹೇಳಿದ್ದೇ ಹೇಳಿದ್ದು, ಜನ ಕೆನ್ನೆ ತಟ್ಟಿದ್ದೇ ತಟ್ಟಿದ್ದು. ಅಚ್ಯುತ ಪ್ರಜ್ಞರು ಆಚಾರ್ಯರು ಒಟ್ಟಿಗೆ ಹೋಗಿದ್ದಾಗ, ಆಚಾರ್ಯರು ಯಾರೋ ಪ್ರಚಾರ ಆಗಿಬಿಟ್ಟಿದೆ, ಆಚಾರ್ಯರು ಏನು ಕೊಟ್ಟು ಎಷ್ಟು ಕೊಟ್ಟು ತಿಂತಾರಪ್ಪ, ಏನು ಹೊಟ್ಟೆ ಗೊತ್ತಿಲ್ಲ. ಅವ್ರ ಮಹಿಮೆ, ಜ್ಞಾನದ ಮಹಿಮೆ ಗೊತ್ತಾಗಲಿಲ್ಲ, ಹೊಟ್ಟೆಯ ಮಹಿಮೆ ಗೊತ್ತಾಗಿಲ್ಲ. ಜ್ಞಾನದ ಮಹಿಮೆ ಇವತ್ತು ಗೊತ್ತಾಗಿಲ್ಲ. ಹೊಟ್ಟೆಯ ಮಹಿಮೆ ಜನರಿಗೆ, ಸಮಾಜ ಜನರಿಗೆ, ಯಾಕೆಂದರೆ ಬಹಳ ಜನಕ್ಕೆ ಹೊಟ್ಟೆ ಕೆಲಸ ಮಾಡ್ತಾರೆ, ತಲೆ ಕೆಲಸ ಮಾಡೋದು. ಅವ್ರಿಗೆ ಹೊಟ್ಟೆ ವಿಷಯವೇ ಗೊತ್ತಾಗ, ತಲೆ ವಿಷಯ ಗೊತ್ತಾಗ. ಅಯ್ಯೋ ಮಧ್ವಾಚಾರ್ಯ ಏನು ಕೊಟ್ಟು ತಿಂತಾರಪ್ಪ, ಎಷ್ಟು ಕೊಟ್ಟು, ಊಟ ಆದಮೇಲೆ ಏನು ತಂದುಕೊಟ್ಟು ಅದನ್ನು ತಿಂತಾರೆ, ಏನು ಬರ್ತೀರೋ ಅಂತ ಒಂದು ಪ್ರಚಾರ ಆಗಿದೆ. ಒಬ್ಬರಿಗೆ ಕುತೂಹಲ, ಭಿಕ್ಷೆ ಆದಮೇಲೆ ಹಣ್ಣು, ಬಾಳೆಹಣ್ಣಿನ ರಾಶಿ, ಕೊಡ ಹಾಲು, ಒಂದು ಕುತೂಹಲ. ಆಚಾರ್ಯ ನೋಡಿ, ನಮ್ಮ ಜನರ ದುರ್ದೈವ ನೋಡಿ, ಆ ಕೊಡ ಹಾಲು ಕೊಡಿಸೋದು, ಕೊಡಗಳ ಜ್ಞಾನ ನಮ್ಗೆ ಕೊಡ್ರಿ ಅಂತ ಕೇಳ್ಬೋದಿಲ್ಲ, ಅದು ಬರಲಿಲ್ಲ. ಆಚಾರ್ಯರು ಬಂದಿದ್ದಾರೆ, ಜ್ಞಾನ ಪಡ್ಕೊಂಡು ನನ್ನ ಬುದ್ಧಿ ಇಲ್ಲ, ಆಚಾರ್ಯ ಪರೀಕ್ಷೆ ಮಾಡಿ ಎಷ್ಟು ಕುಡಿತಾರೆ ನೋಡೋಣ ಅಂತ ಹಾಲು ತಂದಿತ್ತು. ಅದು 100 ಹಣ್ಣು, ಕೊಡಗಟ್ಟಲೆ ಹಾಲು, ಭಿಕ್ಷೆ ಆಗಿಬಿಟ್ಟಿದೆ. ಹೀಗಾದರೆ ಅಯ್ಯೋ ಭಿಕ್ಷೆ ಅಂತ ನಾನು ಕೊಡಪ್ಪ ಅಂತ ಕೂತ್ಬಿಡ್ತದೆ ಬಡಿ ಅಂತ ಒಂದು ನಾಟಕ ಪ್ರದರ್ಶನವೂ ಒಂದು ಆಚಾರದಲ್ಲಿ ಇರಲಿಲ್ಲ. ತಿನ್ಬೇಕೇನಪ್ಪ, ಸರಿ ಅಷ್ಟು ಹಣ್ಣು ತಿಂದರು, ಕೊಡಗಟ್ಟಲೆ ಅಷ್ಟು ಹಾಲು ಕುಡಿದ್ರು. ಅಚ್ಯುತ ಪ್ರಜ್ಞರಿಗೆ ಆಶ್ಚರ್ಯ, ಏನು ಇದೇನು ಕತೆ, ಊಟ ಆಗಿದೆ, ಹೊಟ್ಟೆ ಊಟ ಪುಷ್ಕಳ ಊಟ ಆದಮೇಲೆ ಈ ಒಳ್ಳೆ ರಾಜಕದಳಿ, ಆ ಕೇರಳದಲ್ಲಿ ಸಿಗುವಂಥದ್ದು ಎಷ್ಟು ದೊಡ್ಡ ಬಾಳೆಹಣ್ಣದು, ಅದನ್ನು 100 ಹಣ್ಣು, ಕೊಡಗಟ್ಟಲೆ ಹಾಲು, ಏನಿದು ಕಥೆ? ಯಾರು
ನೀನು ನಿಲ್ಲಿಸ್ಕೊಳ್ತೀಯಪ್ಪ ಅಂದರೆ ನಿನ್ನ ಹೊಟ್ಟೆ ಸಪಾಟಿದೆ, ಎಷ್ಟು ತಿಂಗಳು ಹೊಟ್ಟೆ ಮೇಲೆ ಬರೋಲ್ಲ. ಏನು ಕಥೆ? ಅದಕ್ಕೆ ಆಚಾರ್ಯ ಜಾಜ್ವಲ್ಯಮಾನ ನಮ್ಮ ಜಾತಕ. ಇದೆಲ್ಲ ಏನು ಗುರುಗಳೇ? ಒಂದೆಷ್ಟು ಹಣ್ಣು, ಒಂದೆಷ್ಟು ಹಾಲು, ಇಡೀ ವಿಶ್ವವನ್ನ ಕರಗಿಸುವ ಬಿಕ್ಕಿ ದೊಡ್ಡವಿದೆ. ನಾನು ಬೃಹೋದರ ಅಲ್ಲಿ ಶಿಷ್ಯರಿಗೆ, ತನ್ನ ಗುರುಗಳಿಗೆ ಆಚಾರ್ಯರು ಇದನ್ನು ಬಹಿರಂಗಗೊಳಿಸಿದ್ದಾರೆ. ಹಾಗಾಗಿ ಬೃಹೋದರನಿಗೆ 10 ಗುಣಗಳಿದ್ದರೆ ಬೃಹೋದರ, ಅದು ತಾನು ಹೋಗುತ್ತಾರೆ ಪ್ರೂವ್ ಮಾಡಿಕೊಡ್ತಾರೆ. ಯಾವುದು 10 ಗುಣಗಳು ನೋಡಿ. ಇದು ಪೂರ್ಣ ಪ್ರಮಾಣದಲ್ಲಿ ವಾಯುದೇವರಿಗೆ ಮಾತ್ರ ಇರುವುದು. ಮೊದಲನೇದು 3: ಭಕ್ತಿ, ಜ್ಞಾನಂ, ಸವೈರಾಗ್ಯಂ. ಜ್ಞಾನ ಮತ್ತು ಭಕ್ತಿ ಮತ್ತು ವೈರಾಗ್ಯ. ನಮ್ಮಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಯಾವುದು ಪೂರ್ಣ ಪ್ರಮಾಣದಲ್ಲಿ ಯಾವುದೂ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಜ್ಞಾನ, ಎಲ್ಲೋ ಚೂರು ಭಕ್ತಿ, ಚೂರು ವೈರಾಗ್ಯ ಅಷ್ಟೇ, ಎಲ್ಲ ಚೂರು ಮಧ್ಯೆ ಲೆಕ್ಕ. ಆದರೆ ಪೂರ್ಣ ಪ್ರಮಾಣದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದ ವಾಯುದೇವರಲ್ಲಿ ಮಾತ್ರ. ಯಾಕೆಂದರೆ ಭಕ್ತಿ ಪೂರ್ಣ ಪ್ರಮಾಣದಲ್ಲಿ ಬರಬೇಕಾಗಿದ್ದರೆ ಪೂರ್ಣ ಪ್ರಮಾಣದಲ್ಲಿ ಜ್ಞಾನ ಬೇಕು. ಜ್ಞಾನ ಇಲ್ಲದೆ ಭಕ್ತಿ ಬರುವುದು. ಜ್ಞಾನ ಎಷ್ಟು ಹೆಚ್ಚಾಯಿತು ಭಕ್ತಿ ಅಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಮಹಾತ್ಮ್ಯ ಜ್ಞಾನ ಹೆಚ್ಚಾದಷ್ಟು ಭಕ್ತಿ ಹೆಚ್ಚಾಗುತ್ತೆ. ಭಗವಂತನ ಮಹಾತ್ಮ್ಯದ ಪೂರ್ಣ ಜ್ಞಾನ ಅಂದರೆ ಒಬ್ಬ ಜೀವ ಎಷ್ಟು ತಿಳಿಯಬಹುದು ಅಂತಹ ಪೂರ್ಣ ಜ್ಞಾನ ಬ್ರಹ್ಮದೇವರಿಗೆ ಒಬ್ಬರಿಗೆ ಇದೆ. ಅದರಿಂದ ಬ್ರಹ್ಮದೇವರು ವಾಯುದೇವರು ಪೂರ್ಣವಾದ ಜ್ಞಾನ, ಅದರಿಂದ ಪೂರ್ಣವಾದ ಭಕ್ತಿ. ಭಗವಂತನ ಭಕ್ತಿ ಪೂರ್ಣವಾಗಿ ಬಂದಾಗ ಇದ್ರ ಬಗ್ಗೆ ಸಹಜವಾಗಿ ಪೂರ್ಣವೇ ಇರುತ್ತೆ. ಇದು ಬೇಕು ಅಂತ ಅನಿಸೋದು ಯಾವಾಗ ಗೊತ್ತುಂಟ? ನಮಗೆ ದೇವರ ಪರಿಚಯ ಇಲ್ಲ ಅಂದರೆ ದೇವರು ನಾನು ಕೂತ್ಕೊಂಡ್ರೆ ಆಗತ್ತ ಸ್ವಾಮಿ, ಯಾವತ್ತು ಇಲ್ಲೇ ನಾವು ಯಾಕಂದರೆ ದೇವರ ಪರಿಚಯ ಇಲ್ಲ. ದೇವರ ಪರಿಚಯ ಆದಾಗ ಅತ್ಯಂತ ಮಹತ್ವದ, ಅತ್ಯಂತ ಶ್ರೇಷ್ಠವಾದ ಒಂದು ವಸ್ತು ಪರಿಚಯ ಆದಾಗ ಈ ಕ್ಷುದ್ರ ವಸ್ತುವಿನ ಬಗ್ಗೆ ಆಸೆ ಹೊರಟೋಗುತ್ತೆ. ಅದೇ ವೈರಾಗ್ಯ. ಇದು ಪೂರ್ಣ ಪ್ರಮಾಣದಲ್ಲಿ ಇರುವುದು ಜ್ಞಾನ ಭಕ್ತಿ ವೈರಾಗ್ಯ. ನಾವೆಲ್ಲ ಈ ಸಂಕಲ್ಪ ಮಾಡುವ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಅಷ್ಟೇ. ಸಿದ್ಧಾರ್ಥಂ ಅಂತ ಹೇಳುವುದಷ್ಟೇ, ಸಿದ್ಧಿ ಆಗುವುದೇ. ನನಗೆ ಒಂದು ಮಾತು ನೆನಪಾಗುತ್ತೆ. ನಮ್ಮ ಗುರುಗಳು ವಿದ್ಯಾವಂತ ತೀರ್ಥರು, ನಮ್ಮ ಕಾಲದ ಮಹಾಪುರುಷರು. ನಾನು ಅಂಥ ಗೆಡ್ಡಿಗಳನ್ನು ನನ್ನ ಜೀವನದಲ್ಲಿ ನೋಡಿದ್ದೀನಿ. ಆದರೆ ಅವರು ಹೇಳಿದ ಮಾತು, ಅವರಿಗೆ 70 ವರ್ಷವೋ 80 ವರ್ಷವಾದಾಗ ಉಡುಪಿಯಲ್ಲಿ ಕೃಷ್ಣ ಮಠದಲ್ಲಿ ಅವರಿಗೆ ಒಂದು ಸನ್ಮಾನ ಮಾಡಿದರು, ಅಭಿನಂದನೆ. ನಾವೆಲ್ಲ ಅವರ ಶಿಷ್ಯರು ಸೇರಿದ್ದೇವೆ. ಮಠದ ಸ್ವಾಮಿಗಳು ಸನ್ಮಾನ ಮಾಡಿದ್ದೇವೆ. ಆವಾಗ ಒಂದು ಅದ್ಭುತವಾದ ಮಾತುಗಳಿವೆ. ಪ್ರಾಯ ಯಾರು ಆ ರೀತಿ ಮಾತಾಡಲಿಕ್ಕೆ. ಅವ್ರು ಏನು ಹೇಳಿದ್ರು ಗೊತ್ತಾ? ನೀವೆಲ್ಲ ಸೇರಿ ನನಗೆ ಸನ್ಮಾನ ಮಾಡಿದೆ, ಅಭಿನಂದನೆ ಮಾಡಿದರೆ ಅಂತ ಇವತ್ತು. ಅಂದರೆ ನಿಮಗೆ ನಿಜವಾದ ನನ್ನ ಪ್ರೀತಿ ಉಂಟಾ? ಅದಕ್ಕೆ ಅಭಿನಂದನೆ ಮಾಡೋದು ಸುಮ್ಮನೆ ಲೌಕಿಕವಾಗಿ ಒಂದು ನಾಟಕ ಕಂಪನಿ. ನಿಜವಾದ ಪ್ರೀತಿ ಉಂಟಾ? ಪ್ರೀತಿಯಿಂದ ಅಭಿನಂದನೆ ಮಾಡಿದ್ದಾದರೆ ನಂದು ಒಂದು ಕೇಳಿಕೆ ಉಂಟು, ನೀವು ಅದನ್ನು ಮಾಡಿಕೊಡ್ಬೇಕು. ಆ ಪ್ರೀತಿ ಇದ್ದರೆ ಅದನ್ನು ಮಾಡಬೇಕು. ಎರಡು ಏನು ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ? ನನಗೆ 70 ದಾಟಿತು, ಆದರೂ ಜ್ಞಾನಭಕ್ತಿ ವೈರಾಗ್ಯ ಬರಲಿಲ್ಲ. ಅದು ಈ ಜನ್ಮದಲ್ಲೇ ಬರುವಂತೆ ನೀವು ಪ್ರಾರ್ಥನೆ ಮಾಡಿದ್ದೇವೆ. ನಿಮಗೆ ಜನರ ಪ್ರೀತಿ ಇದ್ದರೆ ಇದನ್ನು ಮಾಡಿ ಅಂತ ಹೇಳಿ ಅವರೇ ಹಾಗೆ ಉಳಿದವರ ಮಾಡಿದರು. ಇದು ಪೂರ್ಣ ಪ್ರಮಾಣದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ಇರೋದು ಪ್ರಾರ್ಥನೆಗಳಲ್ಲಿ ಮಾತ್ರ. ಭಕ್ತಿ ಜ್ಞಾನ ವೈರಾಗ್ಯ. ಆಮೇಲೆ ಪ್ರಜ್ಞಾ ಅಂತಂದರೆ ಒಂದು ವಸ್ತುವಿನ ಯಥಾವತ್ತಾದ ಜ್ಞಾನ. ಅದು ಅಷ್ಟೇ, ವಸ್ತುವಿನ ಯಥಾವತ್ತಾದ ಜ್ಞಾನ. ನಮಗೆ ವಿಪರೀತ ಜ್ಞಾನಗಳೇ ಹೆಚ್ಚು. ಎಲ್ಲ ಯಥಾರ್ಥ ಜ್ಞಾನ ಒಂದು ಇದ್ದರೆ ಇಲ್ಲ. ಪೂರ್ಣ ಪ್ರಪಂಚದ ವಿಷಯದಲ್ಲಿ ಯಾವತ್ತೂ ಆಲೋಚನೆ ಸರ್ವ ವಿಷಯ ಜ್ಞಾನ ಅದು ವಾಯುದೇವರಿಗೆ ಬ್ರಹ್ಮದೇವರಿಗೆ ಮಾತ್ರ. ಯಾವ ವಿಷಯದಲ್ಲಿ ಇಡೀ ಪ್ರಪಂಚದಲ್ಲಿ ಏನನ್ನು ಆಲೋಚನೆ ಮಾಡಿದರೆ ಅದು ತದ್ವತ್ತಾಗಿ ಅವರ ಮುಂದೆ ಕಾಣುತ್ತೆ. ಅದರಿಂದ ಇಡೀ ಜಗತ್ತಿನ ಎಲ್ಲವನ್ನು ಯಥಾವತ್ತಾಗಿ ತಿಳಿಯುವ ಪ್ರಜ್ಞೆ ಅದು ವಾಯುದೇವರಿಗೆ ಮತ್ತು ಚತುರ್ಮುಖರಿಗೆ ಮಾತ್ರ ಮೀಸಲು. ಯಾರಿಗೂ ಇಲ್ಲ. 10 ಗುಣಗಳು ಅದ್ಭುತ ಇವು. ಮೇಧ ಅಂದರೆ ಪ್ರಜ್ಞಾ ಅಂದರೆ ವಿಷಯದ ಧಾರಣೆ ಆಯ್ತು. ಅದರಿಂದ ಆ ಅರಿವು ಉಂಟಲ್ಲ, ಮೇಧ ಅಂದರೆ ನಾವು ತಿಳ್ಕೊಂಡ ಜ್ಞಾನದ
ಅವಿಸ್ಮೃತಿ ಮೇಧ ಅಂದರೆ ಏನು ತಿಳ್ಕೊಂಡಿದ್ದೇವೆ ಅದನ್ನು ಮರೆಯದೇ ಇರುವುದು ಮೇಧ. ಮಾಂದ್ರ ಜ್ಞಾನ ಅಂದ್ರೆ ಮೇಧ ಅಂದರೆ ನಮ್ಮ ಅರಿವನ್ನು ಮರೆಯದಂತೆ ಇಟ್ಕೊಳ್ಳೋದು. ಈಗ ಕೇಳಿದ್ದು ಇನ್ನೊಂದು ಕ್ಷಣದಲ್ಲಿ ಮರ್ತು ಹೋಗುತ್ತೆ. ನಮ್ಮ ಸ್ಮರಣ ಶಕ್ತಿ ಎಷ್ಟು ದುರ್ಬಲ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ನಾನು ತಮಾಷೆ ಹೇಳೋದು, ಉಪನ್ಯಾಸ ಕೇಳ್ತಾರೆ, ಕೇಳಿ ಬಂದರೆ ಏನು ಹೇಳಿದ್ರು, ಏನೇನೋ ಹೇಳಿದ್ರು, ತುಂಬ ಏನೇನೋ ತುಂಬ ಹೇಳಿದ್ರಪ್ಪ ಅಂತ ಏನೋ ನನಗೆ ಕೇಳುವಾಗ ಕೇಳುತ್ತೆ, ಹೊರಗೆ ಹೋದಾಗ ಒಬ್ಬರು ಹೇಳಿದ್ದು ನನಗೆ ಏನೋ ತುಂಬ ಹೇಳಿದ್ರು. ಯಾವ ಆಚಾರ್ಯರು ಇದನ್ನು ಟೆಸ್ಟ್ ಮಾಡಿದರು, ಆ ಕಾಲದ ಪಂಡಿತರು ಆಚಾರ್ಯ ಒಂದು ಮಾತು ಹೇಳಿದರು, ಏನಂದರೆ ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ. ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ, ಒಂದೊಂದು ಶಬ್ದಕ್ಕೂ ಇದೆ. ದಶಾರ್ಥ ಸರ್ವಭಾರತೆ, ಭಾರತದ ಒಂದೊಂದು ಶ್ಲೋಕಕ್ಕೂ 10 ಅರ್ಥ ಇದೆ. ವೇದದ ಒಂದೊಂದು ಮಂತ್ರಕ್ಕೂ 3 ಅರ್ಥ, ಅಂದರೆ ಮೂರೇ ಅಲ್ಲ, ಮಿನಿಮಮ್ 3 ಅರ್ಥ ಇದೆ. ಅಷ್ಟೇ ಒಳ್ಳೆ ಪಂಡಿತರು ಖುಷಿ ಆಯ್ತು, 6 ಹಾಕಬೇಕು ಈಗ ಆಚಾರ ಏನಾದ್ರು ಮಾಡಿ 100 ಅರ್ಥ ಉಂಟು ಅಂತ ಹೇಳಿದ್ದಾರೆ. ಬೇರೆ ನೋಡೋಣ, ಒಬ್ಬರು ಪಂಡಿತರು ಎದ್ದು ನಿಂತರು, ನೀವು ವಿಷ್ಣು ಸಹಸ್ರನಾಮ 100 ಅರ್ಥ ಹೇಳಿದ ಕೂಡ ನಾವು ಒಪ್ಪಲ್ಲ, ಹೇಳಿ ತೋರಿಸ್ಬೇಕು. ಆಚಾರ್ಯ ಹೇಳಿದ್ರು, ನಿಮ್ಮದು ಕಂಡೀಷನ್ ನನ್ನ ಒಪ್ಪಿಗೆ ಇದೆ, ನಾನು 100 ಅರ್ಥ ಹೇಳ್ತೀನಿ, ನಂದು ಒಂದು ಕಂಡೀಷನ್ ಇದೆ, ನಾನು ಹೇಳಿದ್ದನ್ನು ನೀವು ಒಂದು ಅನುವಾದ ಮಾಡೋದು. ಇದು ನಿಮಗೆ ಅನುವಾದ ಮಾಡೋದು ನೆನಪಿಟ್ಟು ಇಲ್ಲ, ನಾ ಯಾಕೆ ಹೇಳೋದು? ನಾನು ಹೇಳಿದ್ದನ್ನು ಅದೇ ಆಗೋದನ್ನದೇ ಅನುವಾದ ಮಾಡೋದು. ಅಂದರೆ 100 ಅರ್ಥ ಅಂದರೆ ಶತಾವಧಾನಿ ಆಗೋದು, ಶತಾವಧಾನಿ ಆಗೋದು. 100 ಅರ್ಥವನ್ನು ನೆನಪಿಟ್ಟುಕೊಂಡು ಅದನ್ನು ಹಾಗೆಯೇ ಅನುವಾದ ಮಾಡೋದು. ನೀವು ಮಾಡ್ತಿದ್ದಾದರೆ 1,000 ನಾಮಗಳಿಗೆ 100 ಅರ್ಥ ಹೇಳ್ತೀನಿ ನಾವು. ಯಾವುದೇನು ಆಯ್ತು. ಆಚಾರ್ಯರು ವಿಶ್ವ ಶಬ್ದಕ್ಕೆ ಸುಮಾರು 30-35 ಅರ್ಥವನ್ನು ಹೇಳಿದರು. ಆಮೇಲೆ ಇನ್ನು ಮುಂದಿನದ್ದು ನಾನು ಹೇಳಬೇಕಾಗಿದ್ದರೆ ಇದನ್ನು ಅನುವಾದ ಮಾಡಿ ಯಾರಾದರೂ ಒಬ್ಬರಿಗೆ ಅನುವಾದ ಮಾಡಲಿಕ್ಕೆ ಅಂದರೆ ಅದೇ ಆರ್ಡರ್ನಲ್ಲಿ 1-2-35 ನೆನಪಾಗಲೇ ಇಲ್ಲ. ಯಾರಿಗೂ 35 ಅವರು ಹೇಳಿದ ಅರ್ಥವನ್ನು ನೆನಪು ಮಾಡಿಕೊಂಡು ಅನುವಾದ ಮಾಡಲಿಕ್ಕೆ ಆಗಲಿಲ್ಲ. ಇದು ಯಥಾರ್ಥ. ನಮ್ಮ ಮನಸ್ಸು ಅಷ್ಟೇ ವಿಕ್ಷಿಪ್ತವಾಗಿದೆ. ಅದು ಹೇಳಿ 35 ಅರ್ಥವನ್ನು ನೆನಪಿಟ್ಟುಕೊಳ್ಳದೆ ನಿಮಗೆ 100 ಅರ್ಥ ಯಾಕೆ ಹೇಳಬೇಕು ನಾನು ಅಂತ ಹೇಳಿದ ಹೊರಟು. ಆದರೆ ಇದು ಮೇಧ. ಏನು ಪ್ರತಿಯೊಂದು ನಮ್ಮ ಜೀವಮಾನದಲ್ಲಿ ಏನೇನು ಕೇಳಿದ್ದೇವೆ ಅದು ಎಲ್ಲವೂ ಅಚ್ಚಳಿಯದ ಒಳಗಿನ ಪ್ರಿಂಟ್ ಆಗುತ್ತೆ, ಅಳಿಸಿಯೇ ಹೋಗ, ಎರೇಸ್ ಆಗಬಾರದು. ಅಂಥ ಸ್ಮರಣ ಶಕ್ತಿ ಅದ್ಭುತವಾದ ಸ್ಮರಣ ಶಕ್ತಿ. ಅದು ಭಗವಂತನ ಪೂರ್ತಿ ಅನುಗ್ರಹ ಇದ್ದವರಿಗೆ ಮಾತ್ರ. ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ನಾನು ಸ್ಮರಣ ಶಕ್ತಿ ಕೊಡ್ತೇನೆ ಅಂತ ಯಾರಿಗೆ? ಅತ್ಯಂತ ಪ್ರೀತಿ ಪಾತ್ರರಿಗೆ, ಭಗವಂತನ ಅತ್ಯಂತ ಪ್ರೀತಿ ಪಾತ್ರ ಬ್ರಹ್ಮವಾಯುಗಳು, ಅವರಿಗೆ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಸ್ಮರಣ ಶಕ್ತಿ ಕೊಟ್ಟು. ಪ್ರಜ್ಞಾ ಮೇಧ. ಧೃತಿ ಸ್ಥಿತಿ. ಧೃತಿ ಅಂತಂದರೆ ನಾವು ಒಂದು ಕೆಲಸವನ್ನು ತೊಡಗಿದರೆ ಅದನ್ನು ಮುಗಿಯೋ ತನಕ ನಿರ್ವಹಣೆ ಮಾಡತಕ್ಕಂಥ ತಾಕತ್ತು ನಮಗೆ. ನಾನು ಕೈ ಹಾಕೋದು ಇದಾಗೋದು ಹೋಗೋದಲ್ಲ. ಉಪನಿಷತ್ ಪಾಠ ಶುರು ಮಾಡೋದು, ಅಯ್ಯೋ ನಮ್ಮಂತವರೇ ಅರ್ಥ ಆಗೋದು, ಬ್ರಹ್ಮಸೂತ್ರ ಭಾಷೆ ಶುರು ಮಾಡೋದು, ಇದೆಲ್ಲ ಅರ್ಥ ಆಗ ಅಂದರೆ ಪ್ರಾರಂಭ ಮಾಡಿ ಕೊನೆಯ ತನಕವೂ ಅದನ್ನು ಕೊನೆ ಮುಟ್ಟಿಸುವಂಥ, ತೊಡಗಿದ ಕೆಲಸದ ಕೊನೆ ಮುಟ್ಟಿಸುವಂಥ ತಾಕತ್ತು ಉಂಟಲ್ಲ, ಅದಕ್ಕೆ ಧೃತಿ. ಮಧ್ಯದಲ್ಲಿ ವಿಚಲಿತನಾಗದೆ ಅದು ವಾಯುದೇವರಲ್ಲಿ ಮಾತ್ರ ಇರೋದು. ಸ್ಥಿತಿ ಅಂದರೆ ಕನ್ವಿಕ್ಷನ್. ನಾವು ಏನು ತಿಳ್ಕೊಂಡಿದ್ದೇವೆ ನಾವು ನಿನ್ನೆ ತನಕ ಹೀಗೆ ತಿಳ್ಕೊಂಡಿದ್ದೇವೆ ಸ್ವಾಮಿ, ಕಡೆ ನೋಡಿದಾಗ ಅಲ್ಲ ಅಂತೇವೆ, ನಮ್ಗೇನು ಆಗುತ್ತೆ. ಅದು ನಿನ್ನೆ ಒಬ್ಬರು ಉಪನ್ಯಾಸಕ್ಕೆ ಹೇಳಿದರು ಅದು ಅಲ್ಲ ಅಂತೆ, ನಮಗೆ ಇವತ್ತು ಹೌದಂತೆ ನಾಳೆ ಅಲ್ಲ ಅಂತೆ. ಪ್ರಾಣದೇವರಿಗೆ ಹಾಗಲ್ಲ, ಎಂದೆಂದಿಗೂ ಒಂದು ಸಿದ್ಧಾಂತ ಹೌದು ಮತ್ತೆ ಅಲ್ಲ ಅಂತೆ ಆಗುವುದಿಲ್ಲ. ಅವಿಚಲವಾದ ಸ್ಥಿರತೆ. ಯೋಗ ಪ್ರಾಣ ಯೋಗ. ಯೋಗ ಅಂದರೆ ಕೃಷ್ಣ ಹೇಳ್ತಾನೆ ಸಮತ್ವಂ ಯೋಗ ಯೋಗ ಕರ್ಮಸು ಕೌಶಲ. ಒಂದು ನಾವು ಮಾಡತಕ್ಕ ಕೆಲಸದಲ್ಲಿ ಪರ್ಫೆಕ್ಷನ್ನು, ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕವ ಚತುರ್ಮುಖವಾಯುಗಳು, ಅವರ ಪರ್ಫೆಕ್ಷನ್ ಹಾಗೆ. ಇನ್ನೊಂದು ಸಮತ್ವ. ಸುಖ ದುಃಖ ಯಾವುದು ಆ ಸ್ಥಿತಿಯಲ್ಲಿ ಕೂಡ ಮನಸ್ಸು ವಿಚಾರವಾಗದೇ ಇದೆ. ಸುಖ ಬಂದಾಗಲೂ ದುಃಖ ಬಂದಾಗಲೂ ಮನಸ್ಸು ಏಕ ರೀತಿಯಾಗಿರ್ತಕ್ಕಂಥ ಸಮತೆ, ಮನಸ್ಸಿನ
ಏಕರೂಪತೆ, ಸಮತೋಲ, ಈಕ್ವಿಲಿಬ್ರಿಯಂ ಆಫ್ ಮೈಂಡ್. ಅದು ಬ್ರಹ್ಮದೇವರಿಗೆ ವಾಯುದೇವರಿಗೆ ಮಾತ್ರ. ನಮಗೆ ಸಣ್ಣ ವಿಷಯ ಆಗಿದ್ರೆ ಅದಕ್ಕೆ ಅಪ್ಸೆಟ್ ಆಗಿರ್ತದೆ. ಅಪ್ಸೆಟ್ ಆಗಿ ಏನು ಮಾಡೋದು ಗೊತ್ತಾಗಲ್ಲ. ಪ್ರಾಣ ಅಂದರೆ ಪ್ರಾಣಶಕ್ತಿ, ಅದು ಪ್ರಾಣದೇವರಿಗೆ ನಮ್ಮಲ್ಲಿ ಬಲ ಅಂದರೆ ಆತ್ಮಬಲ, ಮನೋಬಲ ಎಲ್ಲ ಇದು 10 ಗುಣಗಳು ಪೂರ್ಣ ಪ್ರಮಾಣದಲ್ಲಿರುವ ವಾಯುದೇವರಲ್ಲಿ ಮತ್ತು ಚತುರ್ಮುಖನಲ್ಲಿ. ಆದ್ದರಿಂದ ಮೃಗೋದರ ಯಾರು ಈ ಜಗತ್ತನ್ನು ಸುಡಬಲ್ಲರೋ ಅವರಲ್ಲಿ ಈ 10 ಶಕ್ತಿಗಳಿದೆ. ಅದು ವಾಯುದೇವರಲ್ಲಿದೆ, ಅದು ಹನುಮಂತನಲ್ಲಿದೆ, ಅದು ಭೀಮನಲ್ಲಿದೆ, ಅದು ಮಧ್ವನಲ್ಲಿದೆ. ಅದರಿಂದ ತಾನು ದಶಪ್ರಮತಿಯಲ್ಲಿ ದಶಗುಣಗಳನ್ನು ನೀವು ತಿಳ್ಕೋಬೇಕು. ಅದನ್ನ ಈ ಮಾತನ್ನ ಮತ್ತೊಂದು ಶ್ಲೋಕದ ಮೂಲಕ ಹನುಮಂತನ ಸ್ತೋತ್ರದಲ್ಲಿ 10 ಗುಣಗಳನ್ನು ಹೇಳಿದ್ದಾರೆ. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚಕಶ್ಚನೈವ. ಇಲ್ಲಿ ನೋಡಿ ಈ 10 ಗುಣಗಳನ್ನು ಹೇಳಿದ್ದಾರೆ. ಜ್ಞಾನ, ವೈರಾಗ್ಯ, ಹರಿಭಕ್ತಿ ಭಾವ. ಜ್ಞಾನ, ಭಕ್ತಿ, ವೈರಾಗ್ಯ ಅಂತ. ಜ್ಞಾನ ಅನ್ನೋದು ಪೂರ್ಣವಾದ ಜ್ಞಾನ, ವಿರಾಗ, ವೈರಾಗ್ಯ, ಹರಿಭಕ್ತಿ ಭಾವ. ಒಂದು ತಮಾಷೆ ಅಂದರೆ ಭಕ್ತಿ ಅಂದ್ರೂ ಭಾವ ಅಂದ್ರೂ ಒಂದೇ. ಭಾವವು ಭಕ್ತಿ ಸುಮಂತಿಲ್ಲ. ಭಾವ ಅಂದರೆ ಭಕ್ತಿ, ಭಕ್ತಿ ಅಂದ್ರೂ ಭಕ್ತಿ. ಹರಿಭಕ್ತಿ ಭಾವ ಅಂತ ಹೇಳ್ತಾರೆ. ಯಾಕೆಂದರೆ ಸಂಸ್ಕೃತದಲ್ಲಿ ಭಾವ ಅನ್ನೋದಕ್ಕೆ ಒಂದು ಅರ್ಥ ಗೊತ್ತುಂಟ, ಸಮೃದ್ಧಿ. ಹರಿಭಕ್ತಿಯ ಸಮೃದ್ಧಿ ಅಂದರೆ ಅತ್ಯುನ್ನತ ಸ್ಥಿತಿ, ಪರಿಪೂರ್ಣವಾದ ಹರಿಭಕ್ತಿ, ಅದು ಹರಿಭಕ್ತಿ ಭಾವ. ಭಾವ ಅಂದರೆ ಉನ್ನತಿ, ಪರಿಪೂರ್ಣತೆ, ಸಮೃದ್ಧಿ. ಹರಿಭಕ್ತಿಯ ಪೂರ್ಣ ಆವಿಷ್ಕಾರ ಇರುವುದು ಪ್ರಾಣದೇವರಲ್ಲಿ. ನಮ್ಮಲ್ಲೆಲ್ಲ ಏನಂತ ಆಚೂರು ಒಂದೊಂದ್ಸರ್ತಿ ಭಕ್ತಿ ಬಂದಾಗ ಆಗುತ್ತೆ, ಒಂದೊಂದ್ಸರ್ತಿ ಮರ್ತು ಹೋಗುತ್ತೆ. ದೇವರನ್ನೇ ಮರೆತು ಬರುತ್ತೆ. ಏನು ಭಕ್ತಿ? ಅಥವಾ ಭಕ್ತಿ ಮಾಡಿದ್ರು ಕೂಡ ಏನು ಗೊತ್ತುಂಟ, ತಾಪತ್ರಯ ಬಂದಾಗ ಸ್ವಾಮಿ ದೇವರೇ ನಮ್ಮ ತಾಪತ್ರಯ ಪರಿಹಾರ ಅಂದರೆ ನೀವು ಉತ್ಸವ ಕೊಟ್ಟರೆ, ನಮ್ಮ ಉತ್ಸವ ಕೊಟ್ಟರು ನಮಗೆ ನಮಗೆ ನಾವು ಲಂಚ ಕೊಟ್ಟವರಾಗಿ ನಿಮ್ಗೆ ಉತ್ಸವ ಕೊಟ್ಟಬೇಕು, ದೇವರು ಹೆಸರು ಕೊಡಬೇಕು, ಮತ್ತೆ ಉತ್ಸವ ಸಿಗುತ್ತಲ್ಲ ಅಂತ ಆಸೆಗೆ ನಾವು ಹೇಳಿ ಮಾಡಬೇಕು. ದೇವರು ಇಷ್ಟು ಮೂರ್ಖತನ ನಮ್ಮದು. ಅಂದರೆ ಯಾವ ವೇದಾಂತನ ನಮಸ್ಸಿದಂತೆ ವಾಯುದೇವರು ಭಗವಂತನನ್ನು ಭಕ್ತಿ ಮಾಡ್ತಾರೆ. ಯಾವ ಉದ್ದೇಶವೂ ಇಲ್ಲ. ಅಂದರೆ ಭಕ್ತಿಗೋಸ್ಕರ ಭಕ್ತಿ, ನಾಲೆಜ್ ಫಾರ್ ದ ಸೇಕ್ ಆಫ್ ನಾಲೆಜ್ ಆ್ಯಂಡ್ ಭಕ್ತಿ ಫಾರ್ ದ ಸೇಕ್ ಆಫ್ ಭಕ್ತಿ. ಅದು ನಿಜವಾದ ಭಕ್ತಿ. ಯಾವುದೋ ಒಂದು ಫಲಾಪೇಕ್ಷೆ ಮಾಡಿದ ಭಕ್ತಿಯಲ್ಲಿ ಪ್ರಹ್ಲಾದನಿಗೆ ಅಂಥ ಭಕ್ತಿ ಇತ್ತು. ವಾಯುದೇವರಿಗೆ ಕೇಳಬೇಕು. ಏನು ಹೇಳಿದ ಪ್ರಹ್ಲಾದ? ಹಿರಣ್ಯಕಶಿಪು ಸರ್ಪ, ನರಸಿಂಹ ಕೂತಿದ್ದಾನೆ, ಪ್ರಹ್ಲಾದ ಅವರು ಸ್ತೋತ್ರ ಮಾಡಿ ಸಮಾಧಾನ ಮಾಡಲಿಕ್ಕೆ ಪ್ರಹ್ಲಾದನನ್ನು ಕಳಿಸಿದ ದೇವತೆಗಳಿಗೆ, ನೀನೇ ಹೋಗಪ್ಪ, ನಮಗೆ ಹೆದರಿಕಾಗುತ್ತೆ ಹೋಗ್ಲಿಕ್ಕೆ. ಉಗ್ರ ರೂಪದಲ್ಲಿ ಕೂತ್ಬಿಟ್ಟಿದ್ದಾನೆ ನಮ್ಮ ದೇವರು, ನಮಗೆ ಹೆದರಿಕಾಗುತ್ತೆ. ಅಲ್ಲ ತಮಾಷೆ, ದೇವತೆಗಳ ನಾಟಕ ನೋಡಿ. ಅವಾಗ ದೇವತೆಗಳೆಲ್ಲ ಹೇಳಿದಂತೆ, ಲಕ್ಷ್ಮಿ ಅಂತ ತಾಯಿ ನಿಮ್ಮ ಯಜಮಾನರು ಕೋಪದಲ್ಲಿ ಕೂತಿದ್ದಾರೆ, ಒಂಚೂರು ಸಮಾಧಾನ ಮಾಡಿ. ಲಕ್ಷ್ಮಿ ಹೇಳಿದಂತೆ, ನಮ್ಮ ಯಜಮಾನರು ಅಷ್ಟು ಕೋಪದಲ್ಲಿ ನಾನು ನೋಡಿಲ್ಲ, ನಾನು ಹೋಗಲ್ಲ ಅಂತ ಅನ್ಬೋದು. ಯಾಕೆಂದ್ರೆ ಪ್ರಹ್ಲಾದರನ್ನ ಎತ್ತರಕ್ಕೆ ಆ ಹುಡುಗರನ್ನು ಬಂದಿರ್ತಾರೆ, ಇನ್ನೊಬ್ಬರನ್ನ ಉದ್ಧಾರ ಮಾಡೋದು, ತಾವು ಹಿಜ್ಜಸ. ಇದು ದೇವತೆಗಳ ಸ್ವಭಾವ. ನಮ್ದೇನಂದ್ರೆ ಇದ್ದವ ಎಲ್ಲಿದ್ದವರು ಹಿಂದೆ ಕಾಲ ನಾವು ಮುಂದೆ ಪಬ್ಲಿಸಿಟಿ. ದೇವತೆಗಳು ಹಾಗ ತಾವು ಹಿಂದೆ ನಿಂತು ಮುಂದೆ ಕಳಿಸ್ತಾರೆ. ಇತರ ಪಾಪ ಉದ್ಧಾರ. ಪ್ರಹ್ಲಾದನನ್ನು ಮುಂದೆ ಕಳಿಸಿದ್ರು. ಪ್ರಹ್ಲಾದ ಸ್ತೋತ್ರ ಮಾಡಿದ, ನಗು ಬಂತು. ನರಸಿಂಹನಿಗೆ ಕೋಪ ಮಾಯ ಆಯಿತು. ಮಗು ಏನು ಬೇಕು ನಿನಗೆ? ಈಗ ಸರದಿ ನರಸಿಂಹನ ಕೋಪ ಮಾಯ ಆಯಿತು, ಪ್ರಹ್ಲಾದನಿಗೆ ಕೋಪ ಬಂತು. ಏನು ಏನು ಬೇಕು ಅಂತ ಕೇಳುವುದೇನು? ನಾನೇನು ಏನಾದರೂ ಫಲಾಪೇಕ್ಷೆಯಲ್ಲಿ ಪ್ರಾರ್ಥನೆ ಮಾಡಿದೆ? ನಾನು ವ್ಯಾಪಾರ ಮಾಡಿ ಬಂದ, ಭಕ್ತಿಯ ವ್ಯಾಪಾರ. ಹಾಗೆಲ್ಲ ಕೇಳಿ ನನ್ನ ಭಕ್ತಿಯ ಅವಮಾನ ಮಾಡಬೇಡ ಅಂತಂದ್ಬಿಟ್ಟ ಆ ಹುಡುಗ. ಏನು ವಿಚಿತ್ರ, ಅವಮಾನ ಮಾಡ್ತಿದ್ದಾನೆ ಭಕ್ತಿಗೆ. ನಾನು ಏನನ್ನು ಬಯಸಿ ಬಂದು ನನ್ನ ಸ್ತೋತ್ರ ಮಾಡಿದ್ದಾರೆ. ಏನು ಬೇಕು ಅಂತ ಕೇಳಿದರೆ ಅವಮಾನ ಅಲ್ಲ ನನಗೆ. ನಾನು ಫಲಾಪೇಕ್ಷೆಯಿಂದ ನನ್ನ ಸ್ತೋತ್ರ ಮಾಡಿದವ ನಾನು. ಆದರೂ ಏನು ಬೇಕು ಅಂತ ಕೇಳಿದೆ. ಕೇಳಿಬಿಟ್ಟೆ ವರ. ಕೇಳಪ್ಪ, ನನಗೆ ಈಗ ನಿನ್ನ ಹತ್ರ ಏನು ಕೇಳಬೇಕು ಅನ್ನೋ ಆಸೆ ಇಲ್ಲ. ಇನ್ನು ಎಲ್ಲೆಲ್ಲೂ ನಿನ್ನಲ್ಲಿ ಏನನ್ನಾದ್ರೂ ಕೇಳೋ ಆಸೆ ಪಡಬೇಡ, ಅದೇ ಕೇಳುವ ವರ. ಇವತ್ತು 5 ವರ್ಷದ ಹುಡುಗ ಕೇಳಿದ ವರ ಇದೆ.
50 ವರ್ಷ ಆದರೂ ಹೀಗೆ ಹೊರಗೆ ಹೇಳುವ ಅಂತ ಅನಿಸೋದು. ದೇವರೇನು ಕೊಡ್ತಾರೆ ಅದು ಬೇಕು ನಮಗೆ. ಕಳೆದ ನಾವು ಹರಕೆ ಹೇಳಿಕೊಂಡು ಮಾಡಿ ಏನು ಮಾಡಿದ ದೇವರು ಕೊಟ್ಟ ಅಂತ ಒಂದಿಷ್ಟು ಬೈಯೋದಷ್ಟೇ. ಏನು ನಮ್ಮ ಭಕ್ತಿ ಅಂದರೆ ಇಂಥ ನಾಟಕ ಹಾಗಿರುವಾಗ ಪ್ರಹ್ಲಾದನ ಭಕ್ತಿ ಅಷ್ಟು ದೊಡ್ಡದಿರುವಾಗ ವಾಯುದೇವರ ಭಕ್ತಿ ಏನಿದೆ ನಕಸ್ಸಿನಿರರ್ಥಕ್ಕೆ ನಾರಾಯಣೋ ದೇವ ಯಾವ ಬೈಕೆಯೇ ಇಲ್ಲ. ಮತ್ತೆ ಪ್ರೀತನಾಗಲಿ ನಲ್ವ ಸುಪ್ರೀತೋಸ್ತು ಭಗವಾನ್ ಕೃಷ್ಣ ಪ್ರಿಯ ಇದು ಬಿಟ್ಟರೆ ನಾವು ಎಲ್ಲ ಕರ್ಮ ಮಾಡಿದಾಗ ಕೊನೆಯ ಆಸೆಯನ್ನು ಪ್ರಿಯತ ಅಷ್ಟೇ. ಆಚಾರ್ಯರು ನೋಡಿ ದ್ವಾದಶ ಸ್ತೋತ್ರದಲ್ಲಿ ಒಂದು ಒಂದು ಮಾತು ಬರುತ್ತೆ. ಏನು ಅಂದರೆ ಅವನ ಶ್ರೀಪತ್ರ ಅದರಲ್ಲಿ ಹೇಳ್ತಾರೆ ಹರಿಗಾಥಾಂತೃತವಾಗಿ ನಿತ್ಯ ಸಂಪೂರ್ಣಕ ಪರಮಾನಂದ ಪದೈಷೀಂದ ಈಗ ಪ್ರಿಂಟ್ ಮಾಡಿದ್ದಾರೆ. ಕೃತವಾನ್ ನಿತ್ಯ ಸಂಪೂರ್ಣಕ ಪರಮಾನಂದ ಪದೈಷಿ. ನಿತ್ಯ ಪದೈಷಿ ಅಂದರೆ ಭಗವಂತನ ಬಳಿ ಮೋಕ್ಷ ಕೊಡುವಂತ ಬಯಸಿ ಈ ಸ್ತೋತ್ರ ಮಾಡಿದೆ ಅಂತ ಅರ್ಥ ಆಗುತ್ತೆ. ಆದರೆ ಆಚಾರ್ಯ ಹೇಳಿದ್ದಾರೆ ಎಂದೂ ಭಗವಂತನ ಹತ್ರ ಮೋಕ್ಷವನ್ನು ಬಯಸುವ ಸ್ವಭಾವ ನನ್ನದಲ್ಲ ಅಂತ. ಹೀಗೆ ಹೇಳಿದ ಆಚಾರ್ಯ ಅನ್ಯಾಯ ಆಗೋದು. ಹಾಗೆ ಪ್ರಿಂಟ್ ಮಾಡಿದ್ದಾರೆ. ಆದರೆ ಆಚಾರ್ಯನ ಶ್ಲೋಕ ಇರುವುದು ಹಾಗೆ ನಿತ್ಯ ಸುಪೂರ್ಣಕ ಪರಮಾನಂದ ಪದೈಷಿನ್ ಅಂತ. ನಿನಗೆ ಮೋಕ್ಷ ಬೇಕು ಅಂತಿದ್ರೆ ಇದನ್ನು ಪಠಿಸುವುದು ದೊಡ್ಡ, ನನಗೆ ಮೋಕ್ಷ ಬೇಕು ಅಂತ ನಾನು ಬರೆದದ್ದಲ್ಲ ಅಂತ ಹೇಳ್ತಾರೆ. ಪದೈಷಿನ್ ಇದ್ದರೆ ಶೀತವಾಗಿಬಿಟ್ರೆ ಅವ್ರಿಗೆ ಅನ್ಯಾಯ ಮಾಡಲಾಗ. ಒಂದು ಸಣ್ಣ ತಪ್ಪು ಎಷ್ಟು ದೊಡ್ಡ ಅಪರಾಧ ಆಗುತ್ತೆ. ಆಚಾರ್ಯ ಇಡೀ ವ್ಯಕ್ತಿತ್ವಕ್ಕೆ ಮಸಿ ಬಳೆದ ಹಾಗಾಗುತ್ತೆ. ಅದರ ಶೀರ್ಣತೆಲ್ಲ ಶ್ರೀ ಮಾಡಿಬಿಟ್ರೆ ಈ ಎಚ್ಚರ ಇಲ್ಲ ನಮ್ಮ ಜನಕ್ಕೆ. ದ್ವಾದಶ ಸ್ತೋತ್ರದ ಒಂದೊಂದು ಅಪಪಾಠದಿಂದ ಆಚಾರ್ಯರು ಮಾಡತಕ್ಕಂಥ ದ್ರೋಹ, ಸಿದ್ಧಾಂತಕ್ಕೆ ಮಾಡತಕ್ಕ ಅಪಚಾರ ಅಕ್ಷಮ್ಯ. ಕೃತವಾದ ನಿತ್ಯ ಸಂಪೂರ್ಣದ ಪರಮಾನಂದ ಪದೈಷಿ ನಮ್ಮನ್ನು ಸಂಬಂಧಿಸಿ ಅಪ್ಪ ನನಗೆ ಆನಂದ ಬೇಕಾ ಇದನ್ನು ಪಠ. ಎಲ್ಲಿಯೂ ನಾನು ಇಂಥದ್ದು ಬೇಕು ಅಂತ ಭಗವಂತಂತ ಅವರು ಪ್ರಾರ್ಥನೆ ಮಾಡಿದ್ದೇ ಇಲ್ಲ. ಭಕ್ತಿ ಕೊಡುವಂತ ಕೇಳಿರ್ಬೋದು, ಭಕ್ತಿಯಿಂದ ಏನು ಫಲ ಕೊಡುವಂತ ಕೇಳಿದ್ದೀವಿ. ಅದರಿಂದ ಎಲ್ಲವೂ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ಪೂರ್ಣ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಆಚಾರ್ಯರು. ಅದರಿಂದ ಅವರು ಮೃಕೋದರ, ವಾಯುದೇವರು, ಪ್ರಾಣದೇವರು ಅಂದರೆ ಹನುಮಂತ, ಭೀಮ, ಮಧ್ವ ಎಲ್ಲರೂ ಅದನ್ನೇ ನೋಡಿ. ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ. ಜ್ಞಾನ ಮತ್ತು ವಿರಾಗ ಭಕ್ತಿ ಭಾವದ ಭಾವ ಅಂದರೆ ಅದರ ಹೈಯೆಸ್ಟ್ ಪಾಯಿಂಟ್ ಆಫ್ ಭಕ್ತಿ, ಅತ್ಯುನ್ನತ ಸ್ಥಿತಿ. ಆಮೇಲೆ ಧೃತಿ ಸ್ಥಿತಿ ಅದು ಇರಬೇಕು, ಧೈರ್ಯ ಸ್ಥಿತಿ. ಧೃತಿ ಪ್ರಾಣ ಬಲ ಅದು ಬಂದಿದೆ. ಯೋಗ ಪ್ರಾಣ ಬಲ ಬಣ ಬಲೇಶಿ ಯೋಗಿ ಎಲ್ಲ ಬಂದು. ಆಮೇಲೆ ಬುದ್ಧೌಚನ ಆಮೇಲೆ ಅಲ್ಲಿ ಪ್ರಜ್ಞಾ ಮೇಧ ಅಂತ ಎರಡಿದೆ. ಇಲ್ಲಿ 9 ಗುಣಗಳನ್ನು ಹೇಳಿದ್ದಾರೆ ಈ ಶ್ಲೋಕದಲ್ಲಿ. ಪ್ರಜ್ಞಾ ಮತ್ತು ಮೇಧ ಕೋಷ್ಟಿಗೆ ಬುದ್ಧಿ ಅಂತ ಹೇಳಿದ್ದಾರೆ. ಅದು 2 ಬುದ್ಧಿದೇ ಕೆಲಸ. ಬುದ್ಧಿ ಮೊದಲು ಬುದ್ಧಿ ಗ್ರಹಣ ಮಾಡಬೇಕು, ಆಮೇಲೆ ಬುದ್ಧಿನ ಅನ್ಬೇಕು. ಅದರಿಂದ ಬುದ್ಧೌಚ ನಾಣ್ಯ ಹನುಮತ್ ಸಮಾನ ಹನುಮಾನ್ ಕದಾಚಿತ್. ಈ 10 ಗುಣಗಳು ಹನುಮಂತನಲ್ಲಿ ಇದ್ದು ಅದು ಬಿಟ್ಟು ಇನ್ಯಾವರಲ್ಲೂ ಇರಲಿಲ್ಲ. ನಾಣ್ಯ ಹನುಮಾನ್ ಅಂದರೆ ಈ 10 ಗುಣಗಳು ಹನುಮಂತ ಬೇರೆ ಯಾರು ಇರಲಿಲ್ಲ. ಅಂದರೆ ವಸ್ತು ಬಹಳ ಚಿಂತನೆ ಇದೆ. ಭಗವಂತನಲ್ಲೂ ಇಲ್ಲ. ಯಾಕಂತ ಅದರಲ್ಲಿ ಜ್ಞಾನ ಎಲ್ಲ ಉಂಟು, ಭಕ್ತಿ ಯಾರು ಯಾರನ್ನು ಭಕ್ತಿ ಮಾಡಬೇಕು. ದೇವರಿಗೆ ಭಕ್ತಿ ಇಲ್ಲ, ನಮಗಿದೆ. ದೇವರು ಯಾರನ್ನು ಭಕ್ತಿ ಮಾಡಬೇಕು. ಹಾಗಾಗಿ ಇದು ನಿಜವಾಗಿ ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್ ಆಫ್ ಪ್ರಾಣತತ್ವ. ಭಗವಂತನು ಕೂಡ ಭಗವಂತನಿಗೆ ಭಕ್ತಿಯಲ್ಲಿ ಯಾರನ್ನು ಭಕ್ತಿ ಮಾಡಬೇಕು ಅಂದರೆ ವಾಯುದೇವರಲ್ಲಿ ಉಪಾಸಕನಲ್ಲಿ ಇರಬೇಕಾದ ಗುಣ ಅದು ಭಗವಂತನಲ್ಲಿ ಇರುವಷ್ಟು ಇನ್ಯಾರಲ್ಲಿ. ಇದು ಆಚಾರ್ಯರು ಉದ್ಧರಣೆ ಮಾಡಿರ್ತಕ್ಕಂತಹ ಶ್ಲೋಕಗಳು. ಅದೇ ಮಾತು ಮಹಾಭಾರತದಲ್ಲಿ ಬರುತ್ತೆ. ಮಹಾಭಾರತ ಏಕೆಂದರೆ ಮಗು ಆಗಬೇಕು. ಪಾಂಡು ರಾಜ ನಮಗೆ ಲೋಕದಲ್ಲಿ ಧರ್ಮ ಸ್ಥಾಪನೆ ಆಗೋದು ಮುಖ್ಯಪ್ಪ. ಅದರಿಂದ ಧರ್ಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಒಂದು ಸಂತಾನ ಕೊಡುವುದರಿಂದ ಅವಳು ಧರ್ಮ ದೇವತೆಯನ್ನು ಪ್ರಾರ್ಥನೆ ಮಾಡಿದ್ರು. ಯಮ ಧರ್ಮರಾಜನಿಗೆ ಹುಟ್ಟಿದ. ಪಾಂಡವರಿಗೆ ತೃಪ್ತಿ ಆಗಲಿಲ್ಲ. ಧರ್ಮ ಉಳಿಬೇಕಾಗಿದ್ದರೆ ಅದನ್ನು ರಕ್ಷಣೆ ಮಾಡತಕ್ಕಂಥ ಪ್ರಾಣ ಬೇಕು. ದುರ್ಬಲರ ಕೈಯಲ್ಲಿ ಧರ್ಮ ಉಳಿಯೋರು. ಯಾಕೆಂದರೆ ದುರ್ಬಲರನ್ನು
ವರಿಷ್ಠರು ನುಂಗಿ ನೊಣದು ಬಿಡ್ತಾರೆ, ಬಲಿಷ್ಠರು ಮಾಡಿದ್ದೇ ಧರ್ಮ ಆಗುತ್ತೆ. ಇವತ್ತು ನಡೆಯುವುದು ಇವಾಗೆಲ್ಲ ಸಮಾಜ ಕಂಟಕರು ಏನೇನು ಮಾಡಬಾರ್ದು ಅಪರಾಧ ಮಾಡಿದವರೆಲ್ಲ ಇಲೆಕ್ಷನ್ ನಿಂತು ರಾಜಕಾರಣಿಗಳಾದರು. ಮತ್ತೆ ಅವ್ರು ಹೇಳಿದ್ದೇ ಧರ್ಮ, ಅವ್ರು ಹೇಳೇ ಮಾಡಬೇಕು. ಅದಕ್ಕೆ ಧರ್ಮ ಲೋಕದಲ್ಲಿ ನಿಲ್ಲಬೇಕಾಗಿದ್ದರೆ ಅದನ್ನು ಭಗವಂತ ಅಂದರೆ ರಕ್ಷಣೆ, ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ತ್ರಾಣ ಇದ್ದವರು ಬೇಕು. ಇಲ್ಲದ ದುರ್ಬಲರ ಕೈಯಲ್ಲಿ ಧರ್ಮಾಚರಣೆ ಮಾಡಲಿಕ್ಕೆ ಆಗೋಲ್ಲ. ಅದರಿಂದ ಬಲದೇವತೆಯನ್ನು ಕರಿ. ಅದಕ್ಕೆ ಅವನೊಂದು ಮಾತು ಹೇಳ್ತಾರೆ ಪಾಂಡುರಾಜ, ಯಾರಾಗ್ಬೋದು ಬಲದೇವತೆ? ಎಲ್ಲ ದೇವತೆಗಳಿಗೂ ಬಲ ಉಂಟು, ಯಾರಾಗ್ಬೋದು? ಅದಕ್ಕೆ ಹೇಳ್ತಾರೆ ಅಶ್ವಮೇಧ ಋತುಶ್ರೇಷ್ಠ ಜ್ಯೋತಿ. ಇದು ಮಹಾಭಾರತದಲ್ಲಿ ಬಂದ ಪಾಂಡುರಾಜ ಹೇಳಿದ್ದು ಬುದ್ಧಿ. ಜ್ಯೋತಿಶ್ರೇಷ್ಠೋ ದಿವಾಕರ, ಬ್ರಾಹ್ಮಣೋ ದ್ವಿಪದಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತ. ಅದರಿಂದ ವಾಯುದೇವರನ್ನು ಕರಿ. ಹೇಳ್ತಾನೆ ಯಾಗಗಳಲ್ಲಿ ಶ್ರೇಷ್ಠವಾದ ಯಾಗ ಯಾವುದು? ಅಶ್ವಮೇಧ. ಅದು ಯಾಕಪ್ಪ? ಕುದುರೆಯನ್ನು ಕೊಲ್ಲುವುದು ಒಂದು ಯಾಗ, ಮಹಾ ದೊಡ್ಡ ಯಾಗ ಅಂತಾರೆ. ಅಶ್ವಮೇಧ ಅಂದರೆ ಏನು ಗೊತ್ತಾ? ಅಶ್ವ ಅಂದರೆ ಇಂದ್ರಿಯಾಣಿ ಹಯಾನಾಭು ವಿಷಯ ಗೋಚರ. ನಮ್ಮ ಇಂದ್ರಿಯಗಳೇ ನಮ್ಮ ಬದುಕನ್ನು ದಾರಿ ತಪ್ಪಿಸುವ, ಯಾವ್ಯಾವ ದಾರಿಯಲ್ಲಿ ಹೋಗಿ ನಮ್ಮ ದಾರಿ ತಪ್ಪಿಸುವ ಕುದುರೆಗಳು ಅಲ್ವಾ? ಕಣ್ಣು ನೋಡಬಾರದ ನೋಡುತ್ತೆ, ಕಿವಿ ಕೇಳಬಾರದ, ಇದೇ ಅಲ್ಲ ನಮ್ಮ ದಾರಿ ತಪ್ಪಿಸುವ ಕುದುರೆಗಳು ಅಂದರೆ ಇಂದ್ರಿಯಗಳು. ನಮ್ಮ ಇಂದ್ರಿಯಗಳ ಎಲ್ಲ ಚಾಪಲವನ್ನು ನಿಗ್ರಹ ಮಾಡಿ ಅದನ್ನು ಭಗವಂತನಿಗೆ ಅರ್ಪಿಸಿ ಭಗವನ್ಮಯವಾಗಿ ಬದುಕುವುದು ಅಶ್ವಮೇಧ. ಅಶ್ವಮೇಧ ಉದ್ದೇಶ ಅದು ಕುದುರೆಯನ್ನು ಸಾಯಿಸುವುದಲ್ಲ, ಅದರ ಸಂಕೇತ. ಆ ಕುದುರೆ ಅಂದರೆ ನನ್ನ ವ್ಯಕ್ತಿತ್ವವನ್ನೇ ನಾನು ನಾಶ ಮಾಡಿ ನಾನು ಹೊಸ ಜೀವನ ಬದುಕ್ತೇನೆ ಅನ್ನತಕ್ಕಂಥ ಸಂಕಲ್ಪ. ಹಾಗಾಗಿ ಇಡೀ ವ್ಯಕ್ತಿತ್ವದ ಬದಲಾವಣೆ. ಅದಕ್ಕೋಸ್ಕರ ಅಶ್ವಮೇಧ ಅನ್ನೋದು ಯಜ್ಞದಲ್ಲಿ ನಮ್ಮ ಇಡೀ ಕಾನ್ಸೆಪ್ಟನ್ನೇ ಹಿಂದ ಮೇಲೆ ನಾನು ನನ್ನ ಇಂದ್ರಿಯ ಚಾಪಲಕ್ಕೆ ಒಳಗಾಗೋಲ್ಲ ಅಂತ ಪ್ರತಿಜ್ಞೆ ಮಾಡಿ ಬದುಕಬೇಕು. ಹಾಗಾಗಿ ಅದು ಯಜ್ಞಗಳಲ್ಲಿ ಬಹಳ ದೊಡ್ಡ, ಸಾಧಾರಣದವರಿಗೆ ಸಾಧ್ಯ ಆಗುವುದಲ್ಲ. ನಾವು ಯಜ್ಞ ಮಾಡ್ತೇವೆ ಆದರೆ ಇಂದ್ರಿಯ ಚಾಪಲ ಕಳ್ಕೊಳ್ಳುವುದಿಲ್ಲ. ಅದು ಅಶ್ವಮೇಧ ಮಾಡಿದ್ರೆ ಇಂದ್ರಿಯ ಚಾಪಲ ಏನು ಸಾಧ್ಯವಿಲ್ಲ, ಇಂದ್ರಿಯ ಅಶ್ವಮೇಧ ಆಗೋಲ್ಲ. ಅದು ಯಜ್ಞ ಯಾರು ಮಾಡ್ತಾ ಇದ್ರು? ಕ್ಷತ್ರಿಯರು. ಅವರಿಗೆ ಭೋಗ ಅನ್ನೋದು ಸಹಜ ಧರ್ಮ. ಇಡೀ ಜೀವಮಾನ ಅದು ಅಂತಃಪುರದಲ್ಲಿ ಎಲ್ಲ ಅರಸಿಯರು ದಾಸಿಯರು ಅವರ ಜೊತೆಗೆ ಭೋಗ ಜೀವನ ನಡೆಸಿದ್ರು. ಇನ್ನು ಮೇಲೆ ಇಂದ್ರಿಯ ನಿಗ್ರಹ ಬಹಳ ಕಷ್ಟದ್ದು. ಅದಕ್ಕೆ ಯಾಗಗಳಲ್ಲಿ ಅಶ್ವಮೇಧ ಬಹಳ ಕಷ್ಟ, ಶ್ರೇಷ್ಠವಾದ. ಬೆಳಕುಗಳಲ್ಲಿ ಜ್ಯೋತಿಶ್ರೇಷ್ಠ ದಿವಾಕರ ಅಂದರೆ ಇದನ್ನೆಲ್ಲ ನೋಡಿ ಆಚಾರ್ಯರು ಇದಕ್ಕೆಲ್ಲ ಬಹಳ ವಿಚಿತ್ರವಾದ ವಿವರಣೆ ಕೊಡ್ತಾರೆ. ಮನುಷ್ಯ ದೃಶ್ಯೇಶು ಅಂತ ಹೇಳಿದರು. ಮನುಷ್ಯರ ಕಣ್ಣಿಗೆ ಕಾಣುವ ಬೆಳಕುಗಳನ್ನು ಸೂರ್ಯರು. ಇದು ಭೂಲೋಕದ ದೃಷ್ಟಿಯಿಂದ ಹೇಳೋದು. ಇಡೀ ಮತ್ತೆ ನೋಡಿದ ಸೂರ್ಯನಿಗೂ ಪ್ರಕಾಶ ಕೊಟ್ಟ ಭಗವಂತ ಇದ್ದಾನೆ. ಆದಿತ್ಯದ ತಪ್ಪೇಗೆ ಹಾಕಿದ ಅದಲ್ಲ, ಮನುಷ್ಯರು ಕಾಣುವ ಬೆಳಕುಗಳನ್ನು ನೋಡೋದು ಸೂರ್ಯ. ಆಮೇಲೆ ಅದರಿಂದ ಬೆಳಕುಗಳಲ್ಲಿ ಸೂರ್ಯ ದೊಡ್ಡವನ, ಯಜ್ಞಗಳಲ್ಲಿ ಅಶ್ವಮೇಧ ದೊಡ್ಡದು. ಆಮೇಲೆ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. ಇದು ಕೂಡ ಭೂಮಿಗೆ ಸಂಬಂಧ. ಭೂಮಿಯಲ್ಲಿ ಇರ್ತಕ್ಕಂಥ 4 ವರ್ಣಗಳಿಗೆ ಸೇರಿರ್ತಕ್ಕಂಥ ಜೀವರಲ್ಲಿ ಅಂದರೆ ಮನುಷ್ಯ ಜೀವರಲ್ಲಿ ಬ್ರಾಹ್ಮಣ. ಇದು ನೀವು ಸ್ವರ್ಗಕ್ಕೆ ಹೋದರೆ ದೇವಲೋಕದಲ್ಲಿ ಇದು ಅನ್ವಯವಾಗುವುದಿಲ್ಲ ಈ ಮಾತು. ಇದು ಭೂಲೋಕಕ್ಕೆ ಸಂಬಂಧ. 2 ಕಾಲಿದ್ದವರಲ್ಲಿ ಬ್ರಾಹ್ಮಣರು ಶ್ರೇಷ್ಠರು. ಏನು ಸ್ವಾಮಿ, ಎಲ್ಲ ಬ್ರಾಹ್ಮಣರು ಬರೆಯೋದು ತಾವೇ ಶ್ರೇಷ್ಠರು ಅಂತ ಹೇಳ್ಬೋದು. ಇಷ್ಟೇ ಅಲ್ವ ಕಥೆ? ನಿಮ್ಮ ಪುರಾಣ ಬರೆದದ್ದು ಬ್ರಾಹ್ಮಣರೇ, ಅವ್ರು ಹೇಳೋದು ನಾವೇ ಶ್ರೇಷ್ಠರು ಅಂತ ಹೇಳ್ಬೋದು. ಉಳಿದವರು ಕೇಳಿ ಕಟ್ಕೋಬೇಕಾ? ಅದರಲ್ಲಿ ಇದು ಅರ್ಥ ಆದರೆ ಈ ಪ್ರಶ್ನೆ ಬರೋದು. ಯಾಕೆಂದರೆ ಅಲ್ಲಿ ಬ್ರಾಹ್ಮಣರು ಹೇಳೋದು ಏನು ಗೊತ್ತುಂಟ, ಅದು ಜಾತಿವಾಚಕವಾಗಿ ಬಂದ ಶಬ್ದ ಅಲ್ಲ. ಬ್ರಾಹ್ಮಣ ಜಾತಿಯವರು ಶ್ರೇಷ್ಠ, ಉಳಿದವರು ಯಾರು ಅಲ್ಲ ಅಂತ ಕೇಳಿದ್ರೆ ತಪ್ಪು. ಅಲ್ಲಿ ಹೇಳುವುದು ಬ್ರಹ್ಮ ಅಣತೀತಿ ಬ್ರಾಹ್ಮಣ. ಯಾರು ಬ್ರಹ್ಮಜ್ಞಾನಿಯೋ ಅವನು ಶ್ರೇಷ್ಠ. ಅಲ್ಲಿ ಜಾತಿಯ ಪ್ರಶ್ನೆ ಇದ್ದಾರೆ. ವಿದುರ ಬ್ರಹ್ಮಜ್ಞಾನಿ ಇಲ್ಲ. ಹಾಗಾಗಿ ಯಾರು ಬ್ರಹ್ಮತತ್ವವನ್ನು ಅರಿತು ಒಳಗಿನ ಅಂತರಂಗದಲ್ಲಿ ಆ ಬ್ರಹ್ಮತತ್ವದ ಅರಿವಿನಲ್ಲಿ ಬದುಕ್ತಾರೆ, ಆ ಜ್ಞಾನ ಮಾರ್ಗದಲ್ಲಿ ಸಾಕ್ತಾರೆ, ಅವರಿಗೆ ಅಲ್ಲಿ ಏನು ಹೇಳಲಾಯಿತು? 2 ಕಾಲಿನವರಲ್ಲಿ
ಹೊಟ್ಟೆ ಮುಖ್ಯ ಆದವರು ಶ್ರೇಷ್ಠರಲ್ಲ, ತಲೆ ಮುಖ್ಯ ಆದವರು ಶ್ರೇಷ್ಠ. ಇದಕ್ಕೆ ಆಕ್ಷೇಪ ಉಂಟ? ಇಲ್ಲಿ ಹೇಳೋದಕ್ಕೆ ಯಾರಿಗೆ ಜ್ಞಾನದಲ್ಲಿ ಆಸಕ್ತಿಯು, ಯಾರು ಜ್ಞಾನಿಗಳು ಅವರು ಇರಬೇಕಾದ್ರೆ ಶ್ರೇಷ್ಠ. ಅದೇನು ಜ್ಞಾನಿಗಳು ಶ್ರೇಷ್ಠ? ನಾವು ಅಜ್ಞಾನಿಗಳು ಯಾಕಲ್ಲ ಅಂತ ಕೇಳ್ತಾರೆ. ಅಜ್ಞಾನಿಗಳು ಕೇಳೋದು ಜ್ಞಾನ ಶ್ರೇಷ್ಠ. ಈ ವಿಷಯ ಅರ್ಥ ಗೊತ್ತಾದ್ರೆ ಶ್ಲೋಕದ ಜಗಳ ಇಲ್ಲ. ಇದೆಲ್ಲ ನಮ್ಮ ರಾಜಕಾರಣಿಗಳಿಗೆ ಒಂದೇ ಒಂದು ಶ್ಲೋಕದ ಅರ್ಥ ಗೊತ್ತಿಲ್ಲ, ಬಾಯಿ ಬಂದಾಗ ಬ್ರಾಹ್ಮಣ ಅದನ್ನು ಕೊನೆ ಉಪಸಂಹಾರ. ಹಾಗೆಯೇ ದೇವಶ್ರೇಷ್ಠ ದೇವತೆಗಳಲ್ಲಿ ಶ್ರೇಷ್ಠ ನಾರಾಯಣ. ಇದೆಲ್ಲವೂ ನೋಡಿ ಸಾಪೇಕ್ಷವಾದ ಶಬ್ದಗಳು. ಸೃಷ್ಟರಾದ ದೇವತೆಗಳಲ್ಲಿ ಶ್ರೇಷ್ಠ ಮೊಟ್ಟ ಮೊದಲು ಸೃಷ್ಟಿಯಾದ ಚತುರ್ಮುಖ ಮತ್ತು ವಾಯುದೇವ ದೇವಶ್ರೇಷ್ಠ ಮಾರುತ. ಅದರಿಂದ ವಾಯುದೇವರನ್ನು ಕರಿ. ದೇವತೆಗಳಲ್ಲಿ ಶ್ರೇಷ್ಠ ಅವನು. ಚತುರ್ಮುಖ ಕರಿಬೇಕು, ಇಲ್ಲ ವಾಯುದೇವ, ಇಬ್ಬರೇ ದೇವಶ್ರೇಷ್ಠರು, ಭಗವಂತರ ಸಾಕ್ಷಾತ್ ಮಕ್ಕಳು. ಅದರಲ್ಲಿ ದೇವಶ್ರೇಷ್ಠ ಚತುರ್ಮುಖರನ್ನು ಕರೆದು ಉಪಯೋಗ ಇಲ್ಲ. ಅವನು ಭೂಮಿಯಲ್ಲಿ ಅವತಾರ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ನಾವೀಗ? ಇಲ್ಲಿ ಯಾರು ಬರ್ತಾನೋ ಅವ್ರನ್ನ ಕರೀಬೇಕು. ವಾಯುದೇವರು ಬರ್ತಾರೆ, ವಾಯುದೇವರನ್ನು ಕರಿ. ಭೀಮ ಹುಟ್ಟಿದ. ಹಾಗಾದರೆ ಈ ಅತ್ಯಂತ ಶ್ರೇಷ್ಠ ತತ್ವ ಪ್ರಾಣತತ್ವದಲ್ಲಿ ಬ್ರಹ್ಮನನ್ನು ಸರಿಸಮಾನವಾದ ಬ್ರಹ್ಮನನ್ನು ಬಿಟ್ಟರೆ ಎರಡನೇ ಜೀವ ವಾಯುದೇವರು, ಅವನೇ ಭೀಮನಾಗಿ ಹುಟ್ಟಿದ ಅನ್ನೋ ಮಾತನ್ನು ಮಹಾ ಸ್ಪಷ್ಟವಾಗಿದೆ. ಅದನ್ನೇ ಮತ್ತೆ ಇನ್ನೊಂದು ಶ್ಲೋಕ ಕೋಟ್ ಮಾಡ್ತಾರೆ ಆಚಾರ್ಯರು. ಏನು ಅಂದರೆ, ಬಲಂ ಇಂದ್ರಸ್ಯ ಗಿರಿಶಃ ಗಿರಿಶಸ್ಯ ಬಲಂ ಮರುತ್ ಬಲಂ ತಸ್ಯ ಹರಿಸ್ಸಾಕ್ಷಾತ್ ನ ಹರೇದು ಬಲಮನ್ಯತಃ. ಇದು ನೋಡಿ, ಇದರ ಬಗ್ಗೆ ಎಷ್ಟು ಪ್ರಮೇಯಗಳು, ಆಧ್ಯಾತ್ಮಿಕ ಸಿದ್ಧಾಂತವನ್ನು ನೀವು ಓದದೇ ಇದ್ದರೆ ಈ ಶ್ಲೋಕಗಳೆಲ್ಲ ಅರ್ಥ ಮಾಡಲಿಕ್ಕೆ ಬರೋಲ್ಲ. ಬಲಂ ಇಂದ್ರಸ್ಯ, ಇಂದ್ರ ಮೂರು ಲೋಕದ ಒಡೆಯ, ಅದಕ್ಕೆ ಅವನನ್ನು ಇಂದ್ರ ಅಂತ ಹೇಳೋದು. ಅಥವಾ ನೀವು ಇನ್ನೂ ತಗೊಂಡ್ರೆ ನಮ್ಮ ಎಲ್ಲ ಇಂದ್ರಿಯಗಳ ಹೊರಗಿನ ಇಂದ್ರಿಯಗಳಿದ್ದಾವಲ್ಲ, ಎಲ್ಲ ಬಾಹ್ಯೇಂದ್ರಿಯಗಳ ಸ್ವಾಮಿ ಇದ್ದ. ಬಾಹ್ಯೇಂದ್ರಿಯಗಳಿಗೆ, ಒಳಗಿನ ಇಂದ್ರಿಯಗಳಿಗೆ ಅಷ್ಟು ಪ್ರಭುತ್ವ ಇಲ್ಲ. ಮನಸ್ಸಿನ ದೇವತೆ ಹೌದು, ಅದನ್ನು ನಮಗೆ ಪ್ರಭುತ್ವ ಇಲ್ಲ. ಅವನ ಕೆಳಗೆ ಕಾರವಾರ ಎಲ್ಲ ಹೊರಗಿನ ಕಣ್ಣು ಕಿವಿ ಎಲ್ಲ ಇಂದ್ರಿಯಾಭಿಮಾನ ದೇವತೆಗಳು ಅವನ ಹತ್ತಿರ. ಈ ಹೊರಗಿನ ಇಂದ್ರಿಯಗಳ ದೇವತೆಗಳು ಸೂರ್ಯ, ಚಂದ್ರ, ಅಶ್ವಿನಿ, ಅಗ್ನಿ ಎಲ್ಲ ಹೊರಗಿನ ಇಂದ್ರಿಯದ ಅಭಿಮಾನಿಗಳಿದ್ದಾರಲ್ಲ, ಅವರು ಎಲ್ಲರಲ್ಲಿ ಶ್ರೇಷ್ಠರಾಗುವ ಇಂದ್ರ. ಅವನು ಈ ಎಲ್ಲ ಇಂದ್ರಿಯಗಳ ಮೂಲಕ ಕೊನೆಗೆ ಏನು ಮಾಡುತ್ತೇನೆ, ಆ ಇಂದ್ರಿಯಗಳ ಮೂಲಕ ತಿಳಿದು ಅದನ್ನು ಆಚರಣೆಗೆ ತರಬೇಕು. ಈ ಇಂದ್ರಿಯ ನೋಡಿದೆವು, ಕೇಳಿದೆವು, ಎಲ್ಲ ಅರಿವನ್ನು ಪಡೆದು ಅದರ ಕೊನೆ ಏನು ಅಂದರೆ, ಅರಿವು ಯಾಕೆ? ಅರಿವು ಆಚರಣೆಗೆ ತರಬೇಕು. ಜ್ಞಾನದಿಂದ ತಿಳಿದದ್ದನ್ನು ಅನುಷ್ಠಾನಕ್ಕೆ ಬರೇ ತಿಳಿಯೋದು ಜ್ಞಾನ ಉಪಯೋಗ ಇಲ್ಲ. ತಿಳಿದದ್ದನ್ನು ಅನುಷ್ಠಾನಕ್ಕೆ ತರೋದು. ಅನುಷ್ಠಾನ ತರಬೇಕಾದ್ರೆ ಕೈ. ಸೊ ಅರಿವು, ಈ ಕಣ್ಣು ಕೊಟ್ಟ ಅರಿವಿನಿಂದ ಕೈ ಅನುಷ್ಠಾನ ಮಾಡುತ್ತೆ. ಅದು ಕೈಯ ದೇವತೆ ಇಂದ್ರ. ಅದು ಎಲ್ಲ ಇಂದ್ರಿಯಗಳಿಂದ ಅದರ ಪರಿಣಾಮ ಕೈ ಮೂಲಕ. ಅವನು ಕೈಯ ದೇವತೆ. ಆದ್ದರಿಂದಲೇ ನಾನು ಅನೇಕ ಬಾರಿ ಹೇಳಿದ್ದೇನೆ, ಈಗ ನಾವು ನೋಡಿ, ಕೈ ಮುಖ್ಯ, ಕೈಯ ದೇವತೆ ಇಂದ್ರ. ಈ ಎಚ್ಚರ ಇರುವುದರಿಂದ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ನಂಬಿಕೆಯನ್ನ ಪ್ರತಿನಿಧಿಸುತ್ತದೆ. ನಮಗೆ ಯಾವುದೋ ಒಂದು ಕಡೆ ದೊಡ್ಡ ಭೀಕರವಾದಂತಹ ಒಂದು ದೃಶ್ಯ, ಆಕ್ಸಿಡೆಂಟ್ ಆಗಿಬಿಟ್ಟಿದೆ, 16 ಜನ ಬಿದ್ದುಬಿಟ್ಟು ಜೀವ ಕಳ್ಕೊಂಡಿದ್ದಾರೆ. ಅದಕ್ಕೆ ಯಾರೋ ಹೋಗ್ಲಿ ಭಯ ಬಾರ ಆಕ್ಸಿಡೆಂಟ್ ಆಗಿದೆ, ಅಯ್ಯೋ ಅದನ್ನು ನೋಡೋದಕ್ಕೆ ನನ್ನ ಕೈಯಿಂದ ಆಗಲ್ಲ ಮಾಡ್ತಾನೆ, ಕೈ ನೋಡೋಲ್ಲ. ಅದನ್ನು ನೋಡೋದಕ್ಕೆ ನನ್ನ ಖಂಡಿತ ಆಗಲ್ಲ ಅಂತ ಹೇಳೋದು, ಅದನ್ನು ನನ್ನ ಕೈಯಿಂದ ಆಗಲ್ಲ. ಆಯಿತು, ಯಾವುದೊಂದು ಕೆಟ್ಟ ಸುದ್ದಿ, ಅದನ್ನು ಕೇಳೋದು ನನ್ನ ಕೈಯಿಂದ ಆಗೋದು. ನನಗೆ ಕಿವಿಗೆ ಕೈಯಿಂದ ಕೇಳ್ತಾನೆ, ಕೈಯಿಂದ ನೋಡ್ತಾನೆ, ಏನು ಕಥೆ? ಅದನ್ನು ಕೇಳೋದು ನನ್ನ ಕೈಯಿಂದ ಆಗೋದು. ಎಲ್ಲೋ ಒಂದು ಮ್ಯಾರಥಾನ್ ಓಟ, ಅಯ್ಯೋ ಅಷ್ಟು ದೂರ ಓಡೋದು ನನ್ನ ಕೈಯಿಂದ, ಕೈ ನೋಡ್ತಾನೆ, ಅಷ್ಟು ದೂರ ಓಡೋದು ನನ್ನ ಕೈಯಿಂದ ಆಗೋದಪ್ಪ. ಏನು ತಗೊಂಡು ಕೈ. ಯಾಕೆಂದರೆ ಈ ಎಲ್ಲ ಇಂದ್ರಿಯಗಳ ಪ್ರಧಾನ ಇಂದ್ರಿಯ ಕೈ. ಅದರ ಇಂದ್ರ ಅದು ಈ ಸಾಂಸ್ಕೃತಿಕವಾದ ಅಭಿಮಾನಿ ದೇವತೆಗಳ ಎಚ್ಚರ ಇಲ್ಲದೆ ಇದ್ದರೆ ಈ ಮಾತು ನಮಗೆ ಅರ್ಥ ಆಗಲ್ಲ. ಈ ಮಾತು ಅರ್ಥ ಆಗಬೇಕಾಗಿದ್ದರೆ ಸಿದ್ಧಾಂತ ಗೊತ್ತಿರಬೇಕು, ಆಚಾರ ಸಿದ್ಧಾಂತ ಗೊತ್ತಾಗ. ಅಲ್ಲಿ ದೂರ ಹೋಗಿ ನನ್ನ ಕೈ ನಾವು ಪ್ರತಿಯೊಂದಕ್ಕೂ ನನ್ನ ಕೈ ಇಲ್ಲ. ಕೈ ಇದ್ದರೆ, ಯಾಕೆಂದರೆ ಎಲ್ಲ ಇಂದ್ರಿಯಗಳ ದೇವತೆ ಕೈಯ ದೇವತೆ ಪ್ರಧಾನ ಇಂದ್ರ. ಆಯಿತು, ಆ ಇಂದ್ರ
ಇಂದ್ರಿಯಗಳ ನಿಯಂತ್ರಿಸಿದನಲ್ವ ಅವನಿಗೆ ಬಲ ಯಾರು? ಒಳಗಿನ ಇಂದ್ರಿಯದ ದೇವತೆ. ಒಳಗಿನ ಇಂದ್ರಿಯ ಅಂದರೆ ಮನೋಭಿಮಾನಿ. ಯಾಕೆಂದ್ರೆ ಎಲ್ಲ ಕೆಲಸ ಮಾಡೋದು ಮನಸ್ಸಿನ ಮೂಲಕ. ಕಣ್ಣು ನೋಡ್ಬೇಕಾಗಿದ್ರು ಮನಸ್ಸು, ಕಿವಿ ಕೇಳಬೇಕಾಗಿದ್ರು ಮನಸ್ಸು. ಎದ್ದಲ್ಲೇ ನೀವು ಮಾತಾಡ್ತಾ ಇದ್ರಿ, ನನ್ನ ಮನಸ್ಸು ಎಲ್ಲೋ ಇತ್ತು ಕೇಳೋದು. ನೀವು ಎದುರು ಬಂದ್ರಿ, ನನ್ನ ಮನಸ್ಸು ಎಲ್ಲೋ ಇತ್ತು ಕಾಣಿ. ಹಾಗಾದ್ರೆ ಈ ಎಲ್ಲ ಇಂದ್ರಿಯಗಳಿಗೂ ಬಲ ಬರುವುದು ಯಾವುದರಿಂದ? ಮನಸ್ಸಿನಿಂದ. ಮನಸ್ಸಿನ ದೇವತೆ ಯಾರು? ಶಿವ. ಅದರಿಂದ ಬಲ ಇಂದ್ರಸ್ಯ ಗಿರೀಶ. ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಮುಖ್ಯನಾದ ಇಂದ್ರನಿಗೂ ಕೂಡ ಬಲ ಕೊಡ್ತಕ್ಕಂಥ ದೇವತೆ, ಇಂದ್ರನಿಗೂ ನಿಯಾಮಕನಾಗಿರ್ತಕ್ಕ ಮನೋಭಿಮಾನಿಯಾದ ಶಿವ. ಮನಸ್ಸಿಗೂ ಆಚೆ ಹೋಗಿ. ಮನಸ್ಸಿನ ನಂತರ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ನಮ್ಮ ಎಲ್ಲ ಕ್ರಿಯೆಗಳು ನಡೆಯುವುದು ಚಿತ್ತದಲ್ಲಿ. ಚಿತ್ತ ಅಂದ್ರೆ ಮೆಮೊರೀಸ್, ನೆನಪು. ನಮಗೆ ಈಗ ನೋಡಿ, ಈಗ ಮಾತಾಡಿದೆವು, ಕೇಳಿದ್ರಿ, ಕೇಳಿದಾಗ ಅರ್ಥ ಆಯಿತು, ಮತ್ತೆ ನೆನಪುಳಿದಿದ್ರಿ ಏನಾದ್ರು ಉಪಯೋಗ? ಪ್ರತಿಯೊಂದು ಕ್ರಿಯೆ ನಡೆಯುವುದು ನಾವು ಕೇಳಿದ್ದನ್ನ, ಮಾಡಿದ್ದನ್ನ, ನೋಡಿದ್ದನ್ನ ನೆನಪಿಟ್ಟುಕೊಂಡು ನಾವು ಬೆಳೆಯುತ್ತೇವೆ. ಹಾಗೆ ಪ್ರತಿಯೊಂದು ಕ್ರಿಯೆಯ ಬೆಳವಣಿಗೆಗೆ ಮೂಲ ಕಾರಣ ಚಿತ್ತ. ಮನಸ್ಸು ಗ್ರಹಣ ಮಾಡಿದ್ದನ್ನು ಚಿತ್ತ ನೆನಪಿಟ್ಟುಕೊಳ್ಳದೇ ಇದ್ದರೆ ಅದಕ್ಕೆ ಗಿರಿಶಸ್ಯ ಬಲ, ಚಿತ್ತದ ದೇಹಕ್ಕೆ ಪ್ರಾಣದೇವ. ಅದರಿಂದ ಗಿರಿಶಸ್ಯ ಮನೋಭಿಮಾನಿಗೂ ಬಲ ಕೊಡುವ ಚಿತ್ತಾಭಿಮಾನಿಯಾಗಿರ್ತಕ್ಕಂಥ ಇದು ನಮ್ಮ ಅನುಭವಕ್ಕೆ ಬರ್ತಕ್ಕಂಥ ಸಂಗತಿಗಳು. ಆ ಇಂದ್ರಿಯಗಳ ಮೂಲಕ ಇಷ್ಟು ಚಂದ ಮಾಡಿ ಯಾವ ಶಾಸ್ತ್ರಕಾರರು ಆಚಾರ್ಯರು ನಮಗೆ ಇದನ್ನು ಗಿರಿಶಸ್ಯ ಬಲ ಬರುತ್ತದೆ. ಯಾಕಂದ್ರೆ ಪ್ರಾಣದೇವರು ಚಿತ್ತದ ಅಭಿಮಾನಿ ಅಷ್ಟೇ ಅಲ್ಲ, ಜೀವ ಸ್ವರೂಪದ ಅಭಿಮಾನಿಯವರು. ಆ ಜೀವಕ್ಕೆ ಬಲ ಬರುವುದೇ ಅವರಿಗೆ. ಜೀವವೇ ದುರ್ಬಲ ಆದರೆ ಮನಸ್ಸು ನಿರ್ಲಯ ಆಯಿತು. ಪ್ರಾಣದೇವರಿಗೆ ಯಾರು ಬಲ ಕೊಟ್ಟವರು? ಬಲವಂತಸ್ಯ ಹರಿ ಸಾಕ್ಷಾತ್. ಪ್ರಾಣದೇವರಿಗೆ ಬಲ ಕೊಟ್ಟವರು, ಜೀವ ಸ್ವರೂಪಕ್ಕೆ ಬಲ ಕೊಟ್ಟವರು ಯಾರು? ಜೀವನ ಅದನ್ನು ತಪಸ್ಸು. ಬಲವಂತಸ್ಯ ಹರಿ ಸಾಕ್ಷಾತ್. ಯಾಕೆಂದ್ರೆ ಎಲ್ಲ ಒಂದೊಂದು ಶಬ್ದದಲ್ಲೂ ಆಚಾರ್ಯರು ಅಪೂರ್ವವಾದ ಪ್ರಮೇಯವನ್ನು ಕೊಡ್ತಾರೆ. ನಮಗೂ ಬಲ ಭಗವಂತನಿಂದ. ಪ್ರಾಣದೇವರ ಮಾತ್ರ ಭಗವಂತ ನಮಗೂ ಶಕ್ತಿ ಕೊಟ್ಟವನು ಭಗವಂತನೇ. ಇಂದ್ರ ದೇವತೆಗಳು ಸಾಕ್ಷಾತ್ ನೇರ ಡೈರೆಕ್ಟ್ ನಮಗೆ ಪ್ರಾಣದೇವರ ಮೂಲಕ, ರುದ್ರಾದಿಗಳ ಮೂಲಕ, ಇಂದ್ರಾದಿಗಳ ಮೂಲಕ ನಮಗೆ ಅವಿರಲ್ಲ. ನೇರ ಭಗವಂತನ ನಿಯಂತ್ರಣೆಯನ್ನು ಬ್ರಹ್ಮ ಹೇಳಿದ್ರೆ ಸಾಕ್ಷಾತ್. ಬಲ ತಸ್ಯ ಹರಿ ಸಾಕ್ಷಾತ್. ಆಯ್ತಪ್ಪ, ಎಲ್ಲರಿಗೂ ಬಲ ಕೊಡುವ ಹರಿ. ಹರಿಗೆ ಯಾರು ಬಲ ಕೊಡುವ? ಇದರಲ್ಲಿ ತುಂಬಾ ಜನ ಕೇಳ್ತಾರೆ, ಎಲ್ಲವನ್ನು ಸೃಷ್ಟಿ ಮಾಡಿದವನು ದೇವರನ್ನು, ದೇವರನ್ನು ಸೃಷ್ಟಿ ಮಾಡಿದ್ಯಾರು? ಈ ಪೆದ್ದ ಪ್ರಶ್ನೆ ಹಾಕ್ತಾರೆ. ಹಾಗೆ ಹರಿಗೆ ಯಾರು ಬಲ ಕೊಡುವುದು ಅಂದ್ರೆ ಹರೇ ಬಲ ನನಗೆ. ಅವನ ಮನಸ್ಸು ಪಾಪ, ಅವನಿಗೆ ಇನ್ನೊಬ್ಬನು, ಅವನು ಸ್ವತಂತ್ರ, ಅವನ ಅದೇನ ಪರ್ಫೆಕ್ಷನ್, ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಟ್, ಪೂರ್ಣತೆಯ ಸಾಕಾರ ರೂಪ. ಅವನಿಗೆ ಇನ್ನೊಂದು ವಸ್ತುವಿನಿಂದ ಬಲ ಬರುವ ಹಾಕಿದೆ. ಯಾಕೆಂದ್ರೆ ಅವನಿಗಿಂತ ದೊಡ್ಡ ವಸ್ತು ಇರುವುದಿಲ್ಲ. ಹರೇ ಬಲ. ಎಷ್ಟು ಚಂದ ಮಾಡಿ ದೇವತಾ ತಾರತಮ್ಯ ಅನುಸಂಧಾನ. ನಮ್ಮ ಇಂದ್ರಿಯಗಳಲ್ಲಿ ಇದನ್ನು ಅನುಸಂಧಾನ ಮಾಡಿದ್ರೆ ಈ ತಾರತಮ್ಯ ನಮ್ಮ ಇಂದ್ರಿಯದಲ್ಲೇ ನಮಗೆ ಗೋಚರ. ಆದರೆ ಆಚಾರ್ಯ ಹೇಳೋ ತನಕ ಯಾವ ಆಚಾರ್ಯರಿಗೂ ಗೊತ್ತಿರಲಿಲ್ಲ. ಆಚಾರ್ಯ ಹೇಳಿದ ಮೇಲೆ ಬಹಳ ಆಚಾರ್ಯರಿಗೆ ಗೊತ್ತಿಲ್ಲ, ಬಹಳ ಆಚಾರ್ಯರಿಗೆ ಏನು ಗೊತ್ತಿಲ್ಲ. ಅವ್ರು ಗೊತ್ತಿಲ್ಲದೆ ಇರೋದ್ರಿಂದ ಪ್ರವಚನ ಮಾಡೋ ಆಚಾರ್ಯ ಸಂಖ್ಯೆ ಜಾಸ್ತಿ, ಗೊತ್ತಿದ್ದು ಮಾಡೋ ಸಂಖ್ಯೆ ಬಹಳ ಕಡಿಮೆ. ಆದರೆ ಇಷ್ಟು ಸ್ಪಷ್ಟವಾಗಿ ನಮ್ಮ ಅನುಭವ, ಜೀವನದ ಒಂದೊಂದು ಘಟನೆಗಳಲ್ಲೂ ಅದನ್ನು ತುಂಬಿ, ಅನುಭವ ತುಂಬಿಸಿ ಆ ಫಿಲಾಸಫಿ ನಮ್ಮಂತೆ ಇಟ್ಟವರು ಆಚಾರ್ಯ. ಅದನ್ನ ಮತ್ತೆ ಇದೆಲ್ಲ ಆಚಾರ್ಯರೇ ವಾಯುತತ್ವದ ಬಗ್ಗೆ ಕೋಟ್ ಮಾಡಿದ ಶ್ಲೋಕಗಳು, ಯಾವುದು ಹೊಸದನ್ನು ನಾನು ಹೇಳಿಲ್ಲ, ಅವರೇ ಉಲ್ಲೇಖ ಮಾಡಿದ್ದನ್ನೇ ನಾವು ನೋಡುವ. ಅದಕ್ಕೆ ಅವರು ಮತ್ತೆ ಬಳಿಠಾ ಸೂಕ್ತವನ್ನು ಹಿಂದೊಮ್ಮೆ ನಾನು ಮಾಡಿದ್ದೆ. ಆದರೆ ಈ ಬಾರಿ ಕೂಡ ಮತ್ತೆ ಇದಕ್ಕೆ ಪೂರಕವಾಗಿ ಆಚಾರ್ಯ ಹೇಳಿರ್ತಕ್ಕ 4 ಮಂತ್ರಗಳನ್ನ, ಆಮೇಲೆ ಬೇರೆ ಏನು ಆಚಾರ್ಯ ಉಲ್ಲೇಖ ಮಾಡಿದ್ದನ್ನೆಲ್ಲ ಮತ್ತೆ ಅಂದರೆ ನಾಳೆಯಿಂದ ಇನ್ನು ಉಳಿದಿದ್ದ 4 ದಿವಸಗಳನ್ನು ನೋಡೋಣ. ಇವತ್ತಿನ ಈ ಮಧ್ವಚಿಂತನ ಈಗ ಸದ್ಯಕ್ಕೆ ಮುಗಿಸೋಣ. ನಾಳೆ ಸಂಜೆ 6:30 ಗಂಟೆಗೆ ಮುಂದುವರಿಸೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆ.